ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಆದಿಮತೀರ್ಥಂಕರ ಪ್ರಭು ಆದಿನಾಥ ಮುನಿನಾಥ आदिव्याधियगमद मिटे तुम पद में मम चरण शरण है आपके तारण तरण जहान बवरदि तट तक ले चलो करुणा करो दीनराम। बोले 1008 श्री आदिनाथ भगवान की। संत शिरोमणि प्रातः स्मरणीय आचार्य गुरुदेव विद्यासागर मुनि महाराज की जय हो। पूज्य गुरुवर आचार्य आर्य सागर जी मुनि महाराज की जय हो। जलो परम पूज्य मुनि श्री महान स्वामी जी महामुनि राज की सिद्ध चक्र महामंडल विधान की जय हो। ಮಹಾರಾಜಗಳು ಪ್ರವಚನ ಆದ್ಮೇಲೆ ವಿಸರ್ಜನೆ ಇದ್ದಿದೆ ಅಂತ ಎಲ್ಲರೂ ಹೇಳೋದಿಲ್ಲ, ವಿಸರ್ಜನೆ ಆದ್ಮೇಲೆ ಹೇಳೋದಿಲ್ಲ. ನಿನ್ನೆ ಇವತ್ತು 2ನೇ ದಿವಸದ ಸಿದ್ಧ ಪರಮೇಷ್ಠಿ ಆರಾಧನೆ ನಡೀತಿದೆ. ಮೂರನೇ ದಿವಸ ಆಯ್ತು ಅನ್ಸಿಲ್ಲ. ನಾವು ನಿಮ್ಮ 3 ದಿವಸ ಅನ್ಸತ್ತೆ. ಮೂರು ನಿಮಿಷ ಸಿದ್ಧ ಪರಮಾತ್ಮರ ಗುಣಗಳನ್ನ 8 ದಿವಸದ ಹಾಡಿ ಮೋಕ್ಷಕ್ಕಾಗೋಲ್ಲ. ಓಂ ಸಿಂಡ್ರಫ್ ಸೈಲೆಂಟ್. ಸಿದ್ಧ ಪರಮಾತ್ಮರ ಗುಣಗಳು ಅನಂತ ಇದ್ದಾವೆ. 8 ದಿವಸ ಮುಗಿಸಕ್ಕೆ ಆಗಲ್ಲ. ಆದ್ರೂ ಕೂಡ ನೀವು ಓಡಿ 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 ಮುಗಿಸ್ತಾ ಇದ್ದೀರಿ. ಯಾಕ? ಜಲ್ದಿ ಮೋಕ್ಷ ಬೇಕಾಗಿತ್ತು ನಿಮ್ಗೆ. ಶಾರ್ಟ್ಕಟ್ ಮೋಕ್ಷ ಬೇಕಾಗಿತ್ತು. ಶಾರ್ಟ್ಕಟ್ ಅಂಡ್ ಜೋಬ್ ಕಟ್. ಜೇಬ್ ಕಿಸಿ ಕಟ್ ಆಗುತ್ತೆ ಅಂತ ಶಾರ್ಟ್ ಕಟ್ ಹೋದ್ರೆ ಅಲ್ಟ್ರೆ ಹಿಡ್ಕೊಂಡು ಹೋಗ್ತಾರೆ. ಶಾರ್ಟ್ ಕಟ್ ಮೋಕ್ಷ ಮಾರ್ಗ ಇಲ್ಲ. ಮೋಕ್ಷ ಮಾರ್ಗ ಒಂದೈತೆ, ಹೈವೇ. ನ್ಯಾಷನಲ್ ಹೈವೇ ಒಂದೈತೆ. ಮೋಕ್ಷ ಮಾರ್ಗ ಸಮ್ಯ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಇದು ಒಂದೇ ಮೋಕ್ಷ ಮಾರ್ಗ ಐತೆ. ಯಾರಾದ್ರೂ ಹೋಗೋರಿದ್ರೆ ಹೇಳ್ರಿ, ಗಾಡಿ ಹೊಂಟೈತೆ. ಹೋಗೋರು ಅಡ್ರೆಸ್ ಹೇಳಿ. विद्या एक्सप्रेस गाड़ी अपने समय निर्धारित पर जा रही है। कौन जाने वाला है क्या? टिकट करने के लिए एजेंसी बैठे हुए हैं। चाहिए तो बताओ, आज ही आपके लिए रिजर्वेशन करवाएंगे। जाना है? जाना है। कौन कौन को जाना है? कौन को नहीं जाना? ಮೋಕ್ಷ ಹೋಗೋದೈತಿ. ಯಾರ್ಯಾರಿಗೆ ಹೋಗೋದೈತಿ? ಹಿಂದಿ ಬರೋಲ್ಲ. ವರ್ಷ ನಾ ಹಿಂದಿ ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲ. ಮೋಕ್ಷಕ್ಕೆ ಹೋಗೋರಿದ್ರೆ ಒಂದು ಗಾಡಿ ಹೊಂಟೈತಿ ನೋಡ್ರಿ. ಗಿರ್ನಾರ್ ಶಿಖರ್ಜಿ ಅಲ್ಲ, ಮೋಕ್ಷ ಹಿಂಗೆ ಬರೋದಿಲ್ಲ ಮಹಾರಾಜಿ. ಅಂತ ಮೋಕ್ಷ ನಮ್ಗೆ ಬೇಡ ಅಂತ. ಒಂದು ಸರಿ ಮೋಕ್ಷಿಗೆ ಆತ್ಮನಿಗೆ ಸಿಕ್ತು ಅಂತಂದ್ರೆ ಸಂಸಾರದಲ್ಲಿ ಜನ್ಮ ಮರಣ ರೂಪಿ ದುಃಖ ಇಲ್ಲ. ಹಿಂಗಿದ್ದು ಕೈ ಎತ್ತರಿ. ವಿದ್ಯಾ ಎಕ್ಸ್ಪ್ರೆಸ್ ಗಾಡಿ ತನ್ನ ನಿರ್ಧಾರಿತ ಸಮಯದಲ್ಲಿ ಹೊಂದಿದೆ. ಆ ಗಾಡಿ ಸ್ಟೇಷನ್, ಮೊದಲನೇ ಸ್ಟೇಷನ್ ಉತ್ತಮ್ ಕ್ಷಮಾ. ಉತ್ತಮ್ ಕ್ಷಮಾ ಮಾರ್ಧವ್ ಆರ್ಜೀವ್ ಸತ್ ಸಂಯಮ ತಪ್ ತ್ಯಾಗ ಅಕಿಂಚನ್ ಬ್ರಹ್ಮಚರ್ಯ. ಈ 10 ಸ್ಟೇಷನ್ ಅಲ್ಲಿ ಹೋಗ್ತಾ 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 ಮೋಕ್ಷಪುರಿಗೆ ಹೋಗ್ತದೆ. ಹೋಗೋರು ಮಜ್ಗಾಂವ್ ನಗರದಿಂದ ಮೋಕ್ಷಪುರಿಗೆ ಹೋಗೋರು ಶಿವಪುರಿ. ಯಾರು ಹೋಗೋರಿದ್ರೆ ನಿಮಗೆ
ಎಲ್ಲಿ ಟಿಕೆಟ್ ಆಗ್ತದೆ ಆ ಟಿಕೆಟ್ ಗರು ಕೂಡ ಹೇಳ್ತೀನಿ. ಟಿಕೆಟ್ ಗರ ಅಂತ ಹೇಳ್ತಾರಲ್ಲ, ಟಿಕೆಟಿನ ರೂಮ್ ಗರ್ ಮನೆ ಅದು ಇರ್ತಾವ. ಏಜೆನ್ಸಿಗಳು ಮಾಡಿಕೊಡ್ತಾರೆ. ಮೊಬೈಲಲ್ಲಿ ಆಗಂಗಿಲ್ಲ, ಮೊಬೈಲ್ ಅಲೋಡ್ ಇಲ್ಲ ಗಾಡೀಲಿ. ಹಾ, ಸೀದಾ ಹೋಗಿ ಮಾಡ್ಕೋಬೇಕು ಅಲ್ಲಿಗೆ. ಎಲ್ಲಿ ಟಿಕೆಟ್ ಸಿಗ್ತಾವಲ್ಲಿ ಬೇಕಾದ್ರೆ ಅದನ್ನ ಹೇಳ್ತೀವಿ. ಈಗ ಜಬಲ್ಪುರದಾಗ ಐತು, ಜಬಲ್ಪುರದಿಂದ ರಿಸರ್ವೇಶನ್ ಆಗ್ತದೆ. ಆ ಗಾಡಿ ಹೋಗೋರು ಕೆಲವೇಗಷ್ಟು ನಿಯಮಗಳಿದಾವೆ. ಲೈನಲ್ಲಿ ನಿಲ್ಲಬೇಕು, ಟಿಕೆಟ್ ತಗೊಂಡು ಹೋಗೋದ್ರೆ ಲೈನ್ ನಿಲ್ಲಬೇಕು. ಅದು ಹಂಗೆ ರಿಸರ್ವೇಶನ್ ಹಿಂಗೆ ಏನಂತಿರಲ್ಲ, ಅದು ತಾತ್ಕಾಲಿಕ. ತತ್ಕಾಲ ಟಿಕೆಟ್ ಕೊಡ್ತಾರಲ್ಲ ಆ ಟಿಕೆಟಿಗೆ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಹೊತ್ತು ಅಷ್ಟೇ ಟೈಮ್ ಕೊಡ್ತಾರೆ, ಜಾಸ್ತಿ ಕೊಡಂಗಿಲ್ಲ. ಆಮೇಲೆ ಗಾಡಿ ಹೊಂಟೆ ಬರ್ತದೆ. ಆ ಗಾಡಿ ಹೋಗೋರಿಗೆ ಕೆಲವು ನಿಯಮಗಳಿದಾವೆ. ನಿಯಮಗಳನ್ನ ಹೇಳಿ ಬರ್ದಿಟ್ಕೊಳ್ರಿ. ನಿಯಮಗಳಿದಾವೆ ಕೆಲವು. ಮರದಿ ಅದು ನಾವು ಹೋಗೋರೆಲ್ಲ ಯಾಕೆ ನಿಯಮ ಬರ್ಕೊಳ್ಳೋ ಸುಮ್ಮನೆ ಅಂತ ಇಲ್ಲ. ಯಾವಾಗಾದ್ರೂ ಹೋಗೋದಿದ್ರೆ ಮನ್ಸು ಆಯ್ತಪ್ಪ, ಅವಾಗ ಹೋಗೋದಿದ್ರೆ ಅದು ಗಾಡಿ ಹುಡ್ಕೋದು ಯಾರಿಗೆ ಕೇಳೋದ, ಹೋಗೇ ಬಿಡೋದು. ಹಾ, ಯಾವಾಗ ಬರುತ್ತೆ ವೈರಾಗ್ಯ ಹೇಳಕ್ ಬರಂಗಿಲ್ಲ ಜೀವಕ್ಕೆ. ಆಚಾರ್ಸಿ ಸಂಘದಾಗ ದುಕಾನೆ ಅಂಗಡಿಲಿ ವ್ಯಾಪಾರ ಮಾಡ್ತಿದ್ದಂತ ಯುವಕ ಬಂದು ಸೀದಾ ದೀಕ್ಷೆ ತಗೊಂಡಂತ ಉದಾಹರಣೆ ಇದಾವೆ. ಸೀದಾ ದೀಕ್ಷೆ ತಗೊಂಡಂತ, ಅದಕ್ಕೆ ಹೇಳಕ್ ಬರಲ್ಲ. ನಿಮಗೂ ಕೂಡ ವೈರಾಗ್ಯ ಬಂದತ್ತು, ಸ್ವಲ್ಪ ನೆನಪಿಟ್ಕೊಳ್ರಿ. ಆ ನಿಯಮಗಳು ಇವೆಷ್ಟೇ ಇದಾವು. ಮೊದಲನೇ ನಿಯಮ ನಿತ್ಯ ದೇವ ದರ್ಶನ. ಎರಡನೇ ನಿಯಮ ನೀರು ಸೋಸಿ ಕುಡಿಯೋದು. ಮೂರನೇ ನಿಯಮ ರಾತ್ರಿ ಭೋಜನ ತ್ಯಾಗ. ನಾಲ್ಕನೇ ನಿಯಮ ಹೋಟೆಲ್ ಧಾಬಾ ತಿನ್ನೋ ತ್ಯಾಗ. ಐದನೇ ನಿಯಮ ಮಿಥ್ಯಾತ್ವ ತ್ಯಾಗ. ಆರನೇ ನಿಯಮ ಹೇಳಬೇಡ, ಹೇಳಿ ಮಾತಿಗೆ ಜಗಳ ಆಡದೆ ಇರೋದು. ಏಳನೇ ನಿಯಮ ಹೇಳಬೇಡ. ಏಳನೇ ನಿಯಮ ಶತ್ರುಗಳು ಮನೆಗೆ ಬಂದ್ರು ಅವ್ರನ್ನ ಸ್ವಾಗತ ಮಾಡೋದು. ಶತ್ರುಗಳು ಮನೆಗೆ ಯಾಕೆ ಬಂತ ನಮ್ಮ ಮನೆಗೆ ಅಂತ ಹೇಳೋದಿಲ್ಲ. ಭಾಳ ಚಲೋ ಆಯ್ತು. ಇದಕ್ಕಂತ ಉತ್ತಮ ಕ್ಷಮ. ಕ್ಷಮ ಮಿತ್ರರ ಹತ್ರ ಕೇಳ್ಕೊಳ್ಳೋದಿಲ್ಲ, ಕೇಳ್ಕೊಂಡ್ರೆ ಕ್ಷಮ ಆಗಂಗಿಲ್ಲ. ಶತ್ರುಗಳ ಹತ್ರ ಕ್ಷಮ ಕೇಳುವುದೇ ನಿಜವಾದ ಕ್ಷಮ ಅಂತ ಹೇಳ್ತಾರೆ. ಆ ಕ್ಷಮ ಮಾಡ್ಕೋಬೇಕು ದಿನ. ಅದು ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಇವೆಲ್ಲ ನಿಯಮ, 7 ನಿಯಮ ಇದಾವೆ. ಮತ್ತೊಂದು ಸಚ್ಚೆ ದೇವ್, ನಿಜವಾದ ದೇವ್ ಶಾಸ್ತ್ರ ಗುರುಗಳ ಮೇಲೆ ವಿಶ್ವಾಸ, ನಂಬಿಕೆ, ಅವ್ರ ಮೇಲೆ ಶ್ರದ್ಧಾ ಇಟ್ಟು ಭಕ್ತಿ ಮಾಡೋದು. ಇದು 8ನೇ ನಿಯಮ. ಇದು ನಿಯಮ. ಈ ನಿಯಮಗಳನ್ನು ಪಾಲನೆ ಮಾಡಿದವರಿಗೆ ಟಿಕೆಟ್ ಲೈನ್ ನಿಲ್ಲಕ್ಕೆ ಚಾನ್ಸ್ ಐತಿ. ಅಟೆನ್ಷನ್ ಪ್ಲೀಸ್. ಗಾಡಿ ನಿರ್ಧಾರಿತ ಸಮಯದಲ್ಲಿ ಹೋಗ್ತಾ ಇದೆ. ಟಿಕೆಟ್ ಸೀಟ್ ಜಲ್ದಿ ಬೇಕಾದವರು ತಮ್ಮ ಸಂಯಮ ರೂಪಿ ಟಿಕೆಟನ್ನು ಖರೀದಿ ಮಾಡಿಕೊಂಡು ತಮ್ಮ ಸೀಟನ್ನು ಖಚಿತಪಡಿಸಿಕೊಳ್ಳಿ. ಬೇಕಾದರೆ ಇಲ್ಲಿಬ್ಬರು ಬಂದಿದ್ದಾರೆ, ಈಗ ಅವ್ರನ್ನ ಕೇಳ್ಕೊಳ್ಳಿ. ಏಜೆನ್ಸಿಗಳು ಬೇಕು, ಈಗೇನು ಬೇಡ, ನಮಗೆ ಬೇಕು ನೋಡ್ರಿ. ಬೇಡ ಬೇಕು ಅನ್ನೋದು ಬಹಳ ಸುಲಭ. ಅದನ್ನ ತಗೊಂಡು ಪಾಲನೆ ಮಾಡೋದು ಬಹಳ ಕಠಿಣ. ಬಹಳ ಕಠಿಣ ಕಠಿಣ ಅಂತ ಕೂತ್ಕೊಂಡ್ರು ಕೂಡ ಆಗಂಗಿಲ್ಲ. ಸಂಸಾರ ಹಂಗೆ ಜಾಸ್ತಿ ಆಗ್ತಾ ಇರ್ತದೆ. ಅದನ್ನ ನಾವು ದುಃಖ ಕಮ್ಮಿ ಮಾಡ್ಕೋಬೇಕಂತ ಕಠಿಣ ಕೆಲಸ ಮಾಡ್ಕೋಬೇಕು, ಬಿಟ್ರೆ ಇಲ್ಲಾಂದ್ರೆ ಆಗಂಗಿಲ್ಲ. ಎಷ್ಟೆಷ್ಟು ಸಿದ್ಧ ಪರಮೇಶ್ವರಿ ಆಗಿದಾರಲ್ಲ ಅವರೆಲ್ಲ ಅದೇ ಕಠಿಣ ಮಾರ್ಗದಲ್ಲೇ, ಮುಳ್ಳಿನ ಮಾರ್ಗದಲ್ಲೇ, ಕತ್ತಿಯ ಖಡ್ಗದ ಮೇಲೆ ನಡೆದೇ ಅವರು ಸುಖವನ್ನು ಪಡ್ಕೊಂಡಿದ್ದಾರೆ. ಹಿಂಗೆ ನಡೆಯಂಗಿಲ್ಲ. नहीं चलेगा ऐसा बहाना, ढूंढ ले ठिकाना चेतन, ढूंढ ले ठिकाना.
एक दिन तेरा गोरा चेतन मिट्टी में मिल जाएगा. ಬಹಳ ಚೆನ್ನಾಗಿದೆ ಭಜನೆ ಅಲ್ಲ, ಆಧ್ಯಾತ್ಮಿಕ ಇದೆ. ಆದ್ರೆ ಅದನ್ನ ಅರ್ಥ ತಿಳ್ಕೊಂಡು ನಾವು ನಮ್ಮ ರಸ್ತೆಯನ್ನು ಹುಡ್ಕೋಬೇಕು ಅಷ್ಟೇ. ನಿನ್ನೆ ನೀವೆಲ್ಲ ನಮ್ಮ ಮೈನಾ ಸುಂದರಿ ಕಥೆಯನ್ನ ಕೇಳ್ತಾ ಇದ್ದೀರಿ. ಈಗ ಅಲ್ಲಿಗೆ ಬಂದೀವಿ. ಮೈನಾ ಸುಂದರಿ ತನ್ನ ಜೀವನದಲ್ಲಿ ಏನೇನು ಕಷ್ಟಪಟ್ಟಿರಿ, ಏನು ನೋಡೋರು ಇದ್ದೀರಿ ನೀವು. ಇಷ್ಟೊಳಗೆ ಸುಖದಾಗಿದ್ದವಳು, ಇನ್ನು ನೋಡೋರು ಇದ್ದೀರಿ ನೀವು. ಮೈನಾ ಸುಂದರಿ ಎಷ್ಟು ಕಷ್ಟವನ್ನು ಪಟ್ಟಿಳು, ಅದು ತನ್ನ ಜೀವನದಲ್ಲಿ ಅದನ್ನ ಎಷ್ಟು ಪುರುಷಾರ್ಥ ಮಾಡಿ ಗೆದ್ದಿಳು ಅಂತ. ಮೈನಾ ಸುಂದರಿ ಮದುವೆ ಮಾಡಿಬಿಟ್ರಿ ನಿನ್ನೆ ನೀವು. ಹೋಗಿಳು ಎಲ್ಲಿ ಹೋದ್ಲು? ಅರಮನೆಗೆ ಹೋದ್ಲು? ಕಾಡಿನಲ್ಲಿ, ವನದಲ್ಲಿ, ಗುಡ್ಡದಲ್ಲಿ, ಗುಹೆಯಲ್ಲಿ, ನಗರದಲ್ಲಿ, ಊರು ಕೇರಿಗಳಲ್ಲಿ ತಿರುಗಾಡ್ತಾ, ಯಾರ ಮನೆಯೇ ಇಲ್ಲ. ರಾಜಕುಮಾರಿ ಅವಳಂತ ಸುಖಿ ಯಾರೂ ಇರಲಿಲ್ಲಾಯ್ತು. ಅಂತ ಸುಖಿ ರಾಜಕುಮಾರಿಯನ್ನ ಕುಷ್ಠರೋಗಿಯ ಜೊತೆಗೆ ವನಕ್ಕೆ ಕಳಿಸ್ಕೊಡ್ತಾನೆ ಅಪ್ಪ. ಅಂತ ಅದೇ ಹೇಳಿದಲ್ಲ, ಮಾತು ಕೇಳಿಲ್ಲಲ್ಲ, ತನ್ನ ಭಾಗ್ಯ 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 ಅಂತ ಕೂತ್ಕೊಂಡಿರೋ. ಅದಕ್ಕೆ ತಾ ಮಾಡಿದ ಪಾಪ ತಾ ಕಳೆಯಬೇಕ, ಇನ್ನೊಬ್ಬರ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಮೈನಾ ಸುಂದರಿ ಇದೇ ಕತೆ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾತ ಮರ್ತ್ಯಾದ ಮ್ಯಾಲ. ಶ್ರೀರಾಮಚಂದ್ರ ತಂದೆ ಮಾತಿಗಾಗಿ 14 ವರ್ಷ ವನವಾಸಗೈದ. ಸೀತಾ ಕಳಕೊಂಡ ಬಹು ದುಃಖಪಟ್ಟ, ಸುಖ ಎಲ್ಲರಿಗೆಲ್ಲೈತೆವ್ವ, ಸುಖ ಎಲ್ಲರಿಗೆಲ್ಲೈತೆವ್ವ, ದುಃಖ ತುಂಬ್ಯಾತ ಮರ್ತ್ಯಾದ ಮ್ಯಾಲ. ಮೈನಾ ಸುಂದರಿ ಇದ್ನೇ ಹಾಗಾಡ್ತು. ಸುಖ ಎಲ್ಲೈತಿ? ಅರಮನೆಗೈತಾ? ತಿನ್ನು ಉಣ್ಣೋದ್ರೊಳಗೈತಿ? ಉಡಿವೆ ತೊಡಿವೆಲ್ಲೈತಿ? ಸುಖ ಸಮೃದ್ಧಿಯಲ್ಲಿ ಈ ಸಂಸಾರದಲ್ಲಿ ಎಲ್ಲೂ ಸುಖ ಇಲ್ಲ. ಇದೆ ಕ್ಷಣಿಕ ಸುಖ ಇದೆ. ಹೆಂಗೆ ಮೈ ಕಿಚ್ಚಿ ಬಿಡ್ತದಲ್ಲ, ಏನಂತಾರೆ ತುರ್ಕಿ, ಅದನ್ನ ತುರ್ಸ್ಕೊಂತ ಆಮೇಲೆ ನೋಡಿದ್ರೆ ರಕ್ತ ಬರಕ್ ಹಿಡಿತದೆ, ಹೃದಯ ಹಿಡಿತದೆ. ಪೈಲೆ ತುರ್ಸ್ಕೊಳಕ್ ಹೆಂಗಾಗ್ತಿತ್ತು, ಆನಂದ ಆಗ್ತಿತ್ತು. ಯಾವ ಪಾಡಿಗೆ ನೋಡ್ತಾ ತುರ್ಸ್ಕೊಂತ ಇದ್ದೀವಿ, ಎಷ್ಟು ಆನಂದ ಆಗ್ತಿತ್ತು. ಆಮೇಲೆ ಇದೇ ಸಂಸಾರ ಸುಖ ಸ್ವಲ್ಪ ಅಷ್ಟೇ. ತಿನ್ನುವಾಗ ಉಣ್ಣುವಾಗ ಏನೇನು ಸುಖ ಅನುಭವಿಸ್ತೀವಿ ಅದು ಆ ಟೈಮಿಗೆ ಅಷ್ಟು ಸುಖ ಅನ್ನಿಸ್ತದೆ. ಆಮೇಲೆ ದುಃಖದ ಸಾಗರ. ನಾವೇ ನಮ್ಮ ಜೀವನದಲ್ಲಿ ಎಷ್ಟೋ ಗೃಹಸ್ಥ ಅವಸ್ಥೆಯಲ್ಲಿ ನೋಡಿದ್ದೀವಿ. ಸುಖ 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 ಅಂಥೇಳಿ ಎಷ್ಟೋ ಮನೇಲಿ ಇದ್ದಂಥ ಜೀವ ಮದುವೆ ಹಬ್ಬ ಮಾಡಿಕೊಂಡು ಆಮೇಲೆ ಎಷ್ಟು ದುಃಖದ ಸಾಗರದಲ್ಲಿ ಮುಳುಗಿಬಿಟ್ರು. ಆಮೇಲೆ ಪರಿವಾರ ಎಲ್ಲ ಬಂದ್ರು, ಸೇವಾ ಮಾಡಿದ್ರು, ಅವ್ರ ದುಃಖ ತೀರ್ಸಕ್ ಆಗಿಲ್ಲ. ಎಷ್ಟು ದುಃಖ ಇರ್ತದೆ ಸಂಸಾರದಲ್ಲಿ. ಆದ್ರೂ ಕೂಡ ಮೈನಾ ಸುಂದರಿ ಅದನ್ನೆಲ್ಲ ಎದುರಿಸ್ತಾ ತಾನು ತನ್ನ ಧೈರ್ಯದಿಂದ, ಎಲ್ಲಾ ಜೀವಿ ದುಃಖ ಇರ್ತಾವ, ನಾನು ಒಬ್ಬಳೇ ಅಲ್ಲ, ನಡಿ ಹೋಗೋಣ ಅಂಥೇಳಿ ಶ್ರೀಪಾಲನನ್ನ ಸೇವೆ ಮಾಡುವಂತ ಜವಾಬ್ದಾರಿಯನ್ನ ತಾನು ವಹಿಸಿಕೊಂಡು ಆನಂದದಿಂದ ಸಿದ್ಧ ಪರಮಾತ್ಮರನ್ನ ನೆನೆಸುತ್ತಾ ಪಂಚ ಪರಮೇಶ್ವರನ್ನ ಧ್ಯಾನ ಮಾಡುತ್ತಾ, ಅವರಿಗೆ ಏನೇನು ಔಷಧಿ ಎಲ್ಲ ಗೊತ್ತಿತ್ತು. ಅವರಿಗೆ ಔಷಧಿ, ಆಯುರ್ವೇದಿಕ್, ಜ್ಯೋತಿಷ್ ಎಲ್ಲ ಶಾಸ್ತ್ರವನ್ನು ಬಲ್ಲವಳವಳು. ಎಲ್ಲ ಔಷಧಿ ಮಾಡ್ತಾ ತಾನೇ ಕೈಯಿಂದ ಔಷಧಿಯನ್ನು ತಯಾರು ಮಾಡಿ ಲೇಪನ ಮಾಡ್ತಿದ್ಲು. ಒಂದ್ ದಿವಸ ಹಂಗೆ ಔಷಧಿ ಹಚ್ಚುತ್ತಾ ಇರುವಾಗ ಶ್ರೀಪಾಲ ರಾಜ ಬೇಜಾರಾಗುತ್ತೆ ಅವನಿಗೆ. ಹೇಳ್ತಾನೆ, ಮೈನಾ ಸುಂದರಿ, ನಿನಗೊಂದು ಮಾತು ಹೇಳಬೇಕಂತ ಬಹಳ ಇಚ್ಛೆ ಆಗಿದ್ದು ನನಗೆ. ನೀನು ಸುಕುಮಾರಿ ಇದ್ದಿ, ಅರಮನೆಯಲ್ಲಿ ಹೂವಿನ ಹಾಸಿಗೆಯಲ್ಲಿ ಕುಂಡ್ರುವವಳು, ಇರುವವಳು,
ಇಂಥ ಕುಷ್ಠ ರೋಗಿಯನ್ನ ಮುಟ್ಟಿ ಸ್ಪರ್ಶ ಮಾಡಿ ನಿನಗೆಲ್ಲಾದ್ರೂ ಕುಷ್ಠ ರೋಗ ಆಯ್ತು ಅಂತಂದ್ರೆ ನನಗೆ ಸಹನ ಆಗಂಗಿಲ್ಲ, ಅದಕ್ಕಾಗಿ ದೂರ ಇದ್ದು ಬಿಡು, ನನ್ನನ್ನು ಸ್ಪರ್ಶ ಮಾಡಬೇಡ ಅಂತ ಹೇಳ್ತಾಳೆ. ಮೈನಾ ಸುಂದರಿ ಕಣ್ಣ ನೀರು ಸುರಿಸಗಳಿತಾಳೆ, ಅಳಹತ್ತ. ಹೇ ಪತಿದೇವ, ನನ್ನಿಂದ ಏನು ತಪ್ಪಾಗಿದೆ, ನನ್ನಿಂದ ಏನು ಅಪರಾಧ ಐತೆ, ನನ್ನನ್ನು ದೂರ ಯಾಕೆ ಕಳಿಸ್ತಾ ಇದ್ರಿ ನೀವು? ಒಬ್ಬಳು ಸತಿ ಇದ್ದಾಳ ಅಂತಂದ್ರೆ ಪತಿ ಸೇವಾ ಮಾಡಿ ಸುಖಿ ಅನಿಸ್ತಾಳೆ, ಸುಖವನ್ನು ಅನುಭವಿಸ್ತಾಳೆ. ಪತಿ ಸೇವಾ ಮಾಡುವುದೇ ಸತಿಯ ಕರ್ತವ್ಯವಾಗಿರ್ತದೆ. ಮೊದಲನೇ ಕರ್ತವ್ಯ ಪತಿ ಸೇವಾ, ಅವನ ಆಜ್ಞೆ ಪಾಲನೆ ಮಾಡುವುದೇ ಸತಿಯ ಕರ್ತವ್ಯವಾಗಿರ್ತದೆ. ಅದೇ ಪತಿವ್ರತೆ ಅಂತ ಹೇಳ್ತಾರೆ. ನನ್ನಿಂದ ಏನಾದ್ರು ಅಪರಾಧ ಆದ್ರೆ ಕ್ಷಮ ಮಾಡಿ, ದಯವಿಟ್ಟು ನಿಮ್ಮಿಂದ ನಮ್ಮನ್ನು ದೂರ ಇಡಬೇಡಿ ಅಂತ ಹೇಳ್ತಾರೆ. ಅವಾಗ ಅವನಿಗೆ ಏನು ಹೇಳಕ್ಕಾಗಿಲ್ಲ, ಕೈ ಮುಗಿತಾನೆ, ಜೈ ಜನೇಂದ್ರ ಅಂತಾನೆ, ಸುಮ್ಮನಿಗಿರ್ತಾನೆ. ಎಲ್ಲ ಸೇವಾ ಮಾಡ್ತಾ 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 ಒಂದು ದಿವಸ ಚರ್ಚೆ ಆಗ್ತದೆ. ಹೇ ಪತಿದೇವ್, ನಾವೆಲ್ಲರೂ ಕೂಡಿ ತೀರ್ಥಯಾತ್ರೆ ಮಾಡೋಣ ಅಂಥೇಳಿ ಚರ್ಚೆ ಆಗುತ್ತದೆ. ತೀರ್ಥಯಾತ್ರೆ ಮಾಡ್ಲಿಕ್ಕೆ ಎಲ್ಲರೂ ತಯಾರಾಗ್ತಾರೆ. ಅವಳ ಮಾತು ಏನು ಮೀರ್ತಿರ್ತಿಲ್ಲ, 700 ಜನ ಎಲ್ಲ ಅವ್ರ ಮಾತು ಮೀರ್ತಿರ್ತಿಲ್ಲ. ಮೈನಾ ಸುಂದರಿ ಅಂದ್ರೆ ತಾಯಿಯ ಇದ್ದಾಗೆ ಎಲ್ಲರಿಗೂ. ಒಬ್ಳು ರಾಜ ಮಾತಾ ಇದ್ದಂಗೆ ಏನ್ ಹೇಳ್ತಿದ್ಲು ಧರ್ಮದ ಬಗ್ಗೆ ಅದನ್ನೆಲ್ಲ ಕೇಳ್ತಿದ್ಲು. ಅವಳು ಹೇಳೋದು ಕೂಡ ಶಾಸ್ತ್ರಾನುಸಾರ ಮಾತಾಡ್ತಿದ್ಲು. ಯಾರಿಗೂ ಮನಸ್ಸು, ನನಗೆ ಅಧಿಕಾರ ಸಿಕ್ಕಿದಂತ ಮತ್ತೊಬ್ಬರಿಗೆ ಮನಸ್ಸು ಮೆಸಕ್ ಹೋಗುತ್ತಿರಲಿಲ್ಲ. ಈಗ ಸ್ವಲ್ಪ ಅಧಿಕಾರ ಸಿಕ್ತು ಅಂತಂದ್ರೆ ಕಸದ ಕಡಿಗಾಗಿ ನೋಡ್ತಾರೆ ಜನ, ಯಾವುದಕ್ಕ ನಿಮ್ಗೆ ಅಂತ. ಹಂಗಲ್ಲ, ಅಧಿಕಾರ ಸಿಕ್ಕದನ್ನ ನಾವು ಸದುಪಯೋಗ ಮಾಡಿಕೊಂಡ್ರೆ ಮತ್ತಿಷ್ಟು ನಮ್ಮದು ಪ್ರಭಾವ ಆಗುತ್ತೆ. ಬಿಟ್ಟರೆ ನಮ್ಮದು ಕೆಳಮಟ್ಟಕ್ಕೆ ಯಾರು ನೋಡಕ್ಕೆ ಸಾಧ್ಯ ಇಲ್ಲ. ಒಬ್ರು ಹೇಳಿದ್ರು ಕೂಡ ಅದನ್ನ ನಾವು ಲಕ್ಷ್ಯ ಕೊಡಬಾರದು. ಏನಾದರೂ ಒಂದು ಮಾತು ಹೇಳ್ತಾರೆ, ಯಾರಾದರೂ ಎಷ್ಟು ಮಾಡ್ತಾ ಇದ್ರು ಕೂಡ ಮಾತು ಹೇಳ್ತಾರೆ, ಹಂಗೆ ಮಾಡ್ದೆ ಹಿಂಗೆ ಮಾಡು, ಅದನ್ನ ತಲೆಗೆ ಹಚ್ಕೊಂಡ್ರೆ ನಮ್ಮ ಗುಣಗಳೆಲ್ಲ ಹಾಳಾಗ್ತವೆ. ಅದಕ್ಕಾಗಿ ಮಹಿಳಾ ಸುಂದರಿ, ಅದಕ್ಕೆ ಅವಳಿಗಂತೂ ಹೇಳೋಂಥ ಮಾತೇ ಇಲ್ಲ ಯಾರಿಗೂ, ಅಂತ ಗುಣವಂತ ಇದ್ದವಳು. ಪತಿ ಸೇವಾ ಮಾಡ್ತಾ ಮಾಡ್ತಾ ತೀರ್ಥಯಾತ್ರೆ ಹೋಗ್ತಾ ಹೋಗ್ತಾ ಒಂದು ಕ್ಷೇತ್ರದಲ್ಲಿ ಒಬ್ಬರು ಮುನಿಗಳು ಸಿಗ್ತಾರೆ. ಒಂದು ದಿವಸ ಹೋಗಿ ಮೈನಾಸ್ ದಿನ ದರ್ಶನ ಪಡೆದಳು ಅತಿ ಉತ್ಸಕದಿ. ಅಲ್ಲಿ ಕಂಡಳು ಓರ್ವ ದಿಗಂಬರ ಜ್ಞಾನಿ. ಫಲ ಪಡೆದಳು ಮೈನಾರಾಣಿ, ಫಲ ಪಡೆದಳು ಮೈನಾರಾಣಿ. ಪತಿ ಕುಷ್ಠ ರೋಗವನ್ನು ಹೊಂದಿರಲು ಯತಿಗಳಿಗೆ ಹೇಳಿ ಅಕುಲಾನಿ. ಫಲ ಪಡೆದಳು ಮೈನಾರಾಣಿ. ಯತಿಗಳು ಅಂತಾರೆ. ಯತಿ ಅಂದ್ರೆ ಯಾರ? ಮುನಿಗಳು. ಸತಿ ಪುತ್ರಿ ನೀ ಧೈರ್ಯವಿಡು, ಶ್ರೀ ಚಿತ್ತ ಚಕ್ರವನ್ನು ಮಾಡುತ್ತಿರು. ಇರಲಾಗದು ಪತಿಯ ಕುಷ್ಠ ರೋಗವೊಂದು ನಿಶಾನಿ. ಫಲ ಪಡೆದಳು ಮೈನಾರಾಣಿ. ಹಿಂಗೈತಿ. ಅವ್ರು ಹೇಳ್ತಾರೆ, ನೀ ಸಿದ್ಧ ಚಕ್ರ ಆರಾಧನೆ ಮಾಡ್ತಾ ಇರು. ನೀ ಇದು ವಿಧಾನ ಮಾಡ್ಬೇಕಂತ ಹಂಗೇನಿಲ್ಲ, ವ್ರತ ನಿಯಮ ಪಾಲನೆ ಮಾಡಿದ್ರು ನಡೀತದೆ. ಜಪ ಮುಖ್ಯ ಇರ್ತದೆ, ಭಾವ ಶುದ್ಧಿ ಮುಖ್ಯ ಇರ್ತದೆ. ಸಿದ್ಧ ಆರಾಧನೆಯನ್ನ ಮಾಡ್ತಾ ಇರು. ನಿನಗೆ ಒಂದು ನಿಮ್ಮ ಪತಿಯ ಒಂದು ನಿಶಾನೆ ಕೂಡ ಕಾಣಿಸಂಗಿಲ್ಲ ಶರೀರದಲ್ಲಿ. ನೀವು ಕುಷ್ಠ ರೋಗ ಆಗೈತಂತ ಹಂಗೂ ಗೊತ್ತಾಗಂಗಿಲ್ಲ. ಹಂಗಾಗ್ತಾ ನಿನ್ನ ಪತಿ ಅಂತೇಳಿ ಆಶೀರ್ವಾದ ಕೊಟ್ಟರು. ಯಾರು? ಮುನಿಗಳು. ಅದಕ್ಕಾಗಿ ಸಿದ್ಧ ಚಕ್ರ ವಿಧಾನದಲ್ಲಿ ಮುನಿ ಮಹಾರಾಜರ ಸಾನ್ನಿಧ್ಯ ಬಹಳಷ್ಟು ಉತ್ತಮವಾದಂತಹ ಶುಭ ಉಪಯೋಗ ಇದು. ಸಿದ್ಧಚಕ್ರ ವಿಧಾನ ಎಲ್ಲರೂ ಮಾಡ್ತಾರೆ. ಮುನಿಗಳ ಸಾನ್ನಿಧ್ಯ ಪಡ್ಕೊಂಡು ಮಾಡೋರು ಮತ್ತು ಧನ್ಯವಂತರು. ಅವರ ಆಶೀರ್ವಾದ, ಅವರ ಒಂದು ಭಾವನೆ ಎಲ್ಲರ ಮೇಲೆ ಸಮಾನ ಇರ್ತದೆ. ಮೇಲೂ ಕೀಳು ಇರಂಗಿಲ್ಲ. ಅದಕ್ಕಾಗಿ ಆ ಮುನಿಗಳ ಹೇಳಿದಂತ ವಚನವನ್ನ ಅವಳು ಅಲ್ಲಗಣೆಯಂಗಿಲ್ಲ.
ಅಂದ್ರೆ ಮೋಸ ಹೋಗಂಗಿಲ್ಲ. ಅವರು ವಚನವನ್ನ ಬಹಳ ಭಾವದಿಂದ ಪಾಲನೆ ಮಾಡ್ತಾಳೆ ಮೈನಾಸುಂದರಿ. ಪತಿ ಪತ್ನಿ ಇಬ್ರು, ಮೈನಾಸುಂದರಿ ಶ್ರೀಪಾಲ್ ರಾಜ ಇಬ್ರು ನಿಯಮ ತಗೊಳ್ತಾರೆ. ನಮ್ಮ ಸಿದ್ಧ ಚಕ್ರ ವಿಧಾನ ಮಾಡುವಂತ ವ್ರತ ಕೊಡ್ರಿ, ಅಷ್ಟಾನಿಕ ಪರ್ವದಲ್ಲಿ ಸಿದ್ಧ ಚಕ್ರ ವಿಧಾನ ಮಾಡುವಂತ ವ್ರತ ಕೊಡ್ರಿ, ಯಾವ ತರ ಮಾಡಬೇಕು ಅಂತ ಹೇಳ್ತಾರೆ. ಅದು ಉತ್ಕೃಷ್ಟ ರೀತಿಯಿಂದ 8 ಉಪವಾಸ ಇರ್ತದೆ, ನಿರಂತರವಾಗಿ 8 ಉಪವಾಸ. ಅದು ಅಖಂಡ ಬ್ರಹ್ಮಚಾರ್ಯ ವ್ರತ ಮತ್ತು ದಿನನಿತ್ಯ ಸಿದ್ಧ ಭಗವಂತರ ಆರಾಧನೆ ಜಪ ಅವರ ಧ್ಯಾನ ಮಾಡೋದು ಇರ್ತದೆ. ಸಿದ್ಧ ಚಕ್ರ ವಿಧಾನ ಆಯ್ತು, ವ್ರತ ಆಯ್ತು, ನಂದೀಶ್ವರ ಪರ್ವದ ವ್ರತ ಆಯ್ತು ಅಂತಂದ್ರೆ ಉದ್ಯಾಪನ ಮಾಡೋದಿರ್ತದೆ. ಇದೆಲ್ಲ ಮಾಡಿದ್ರೆ ನಿಮ್ದೆಲ್ಲ ಅಶುಭ ಕರ್ಮ ಕಳೀತವೆ ಅಂತ ಹೇಳಿದ್ರು. ಅವಾಗ ವ್ರತ ತಗೊಂಡ್ರು. ಮುನಿಗಳ ಸಾನ್ನಿಧ್ಯದಲ್ಲಿ ಮನ ವಚನ ಕಾಯದಿಂದ ಇಬ್ರು ಪತಿ ಪತ್ನಿಯರು ನಂದೀಶ್ವರ ವ್ರತವನ್ನ ತಗೊಂಡು ನಂದೀಶ್ವರ ಪರ್ವದಲ್ಲಿ ಅಷ್ಟಾನಿಕ ಪರ್ವದಲ್ಲಿ ಸಿದ್ಧ ಚಕ್ರ ವಿಧಾನ ಮಾಡ್ತೀವಂತ ವ್ರತ ತಗೊಂಡ್ರು. ವ್ರತ ತಗೊಂಡು ಸಿದ್ಧ ಕ್ಷೇತ್ರವನ್ನ ದರ್ಶನ ಮಾಡ್ತಾ 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 ಒಂದು ಸಿದ್ಧ ಕ್ಷೇತ್ರದಲ್ಲಿ ಹೋಗಿ ಅಷ್ಟಾನಿಕ ಪರ್ವದಲ್ಲಿ ವ್ರತ ಮಾಡಿ ಸಿದ್ಧ ಚಕ್ರ ವಿಧಾನ ಮಾಡ್ತಾರೆ. ವಿಧಾನ ಮಾಡ್ತಾ ಎಲ್ಲ ಮಂಡಲ ತಯಾರಾಗ್ತದೆ. ನೋಡಿ ಹೆಂಗೆ ಚಂದ ಮಾಡಿದ್ದಾರೆ ನಿಮ್ಮವರೆಗೂ ಕೂಡ. ನೀವು ಎಷ್ಟು ಚಂದ ಮಾಡ್ತಾರೆ ಭಾವಿಯಿಂದ. ನೀವು ಎಲ್ಲರ ಮೈನ ಸುಂದರ ಹೆಂಗೆ ಭಾವನೆ ಮಾಡಿದ್ರೆ ಭವರೋಗ ನಾಶ ಆಗುತ್ತೆ. ಕುಷ್ಠರೋಗ ಅಂತೂ ಇರಲಿ, ಭವರೋಗ ನಾಶ ಆಗುತ್ತೆ. ಜನ್ಮ ಮರಣ ಎಂಬ ರೋಗವೇ ನಾಶ ಆಗುತ್ತೆ. ಜಲ ಎರ್ಸೋಗ ಏನ್ ಹೇಳ್ತೀರಿ ನೀವು? ಜನ್ಮ ಆಗೋದು ಬೇಡ, ಜಲ ಅಂದ್ರೆ ಮುಪ್ಪು ಅವಸ್ಥೆನೂ ಬೇಡ, ಮರಣ ಅಂದ್ರೆ ಮರಣ ಬೇಡ. ಜನ್ಮ ಜನ ಮೃತ್ಯು ವಿನಾಶನಾಯ ಜಲಂ ನಿರೂಪಾಮಿತಿ ಸ್ವಾಂತಿರಿ. ಅದು ನಾಶ ಆಗ್ಲಿಕ್ಕೆ ಪೂಜೆ ಮಾಡ್ತೀರಾ ಅಂದ್ರೆ ಇದು ಕೂಡ ನಿಮಗೆ ಕುಷ್ಠರೋಗ ಅಂತೂ ಬರೋದೇ ಇಲ್ಲ. ಬಹುಭವದಲ್ಲಿ ಜನ್ಮ ಜರ ರೋಗವು ಕೂಡ ನಾಶ ಆಯ್ತು ಅಂದ್ರೆ ನೀವೇ ಸಿದ್ಧ ಪರಮಾತ್ಮರಾಗ್ತೀರಿ. ಆ ಸಿದ್ಧ ಪರಮಾತ್ಮರಾದ್ರು ಅಂತಂದ್ರೆ ಯಾವುದು ಆದಿ ವ್ಯಾಧಿ ಉಪಾಧಿ ಇವು 3 ರೋಗ ನಾಶ ಆದವು ಅಂದ್ರೆ ನಾವು ಕೂಡ ಸಿದ್ಧ ಪರಮಾತ್ಮರಾಗಿ ಅನಂತ ಕಾಲ ತನಕ ಅಲ್ಲೇ ಸಿದ್ಧರಾಗಿ ಅನಂತ ಸುಖವನ್ನ ಅನುಭವಿಸುವುದು. ಮೈನಾಸುಂದರಿ ಶುಭ ಭಾವನಾ ಪವಿತ್ರ ಭಾವನೆಯನ್ನ ಇಟ್ಟುಕೊಂಡು ಸಿದ್ಧ ಚಕ್ರ ವಿಧಾನವನ್ನ ಮಾಡಕ್ ಶುರು ಮಾಡಲು 1 ದಿವಸ ಆಯ್ತು. ಅಷ್ಟಮಿಯಿಂದ ಚತುರ್ದಶಿಯವರೆಗೆ 2 ದಿವಸ ಆಯ್ತು. ದಿನ ಸಿದ್ಧ ಚಕ್ರ ವಿಧಾನ ಮಾಡ್ತಾ ಲಾಖೋ ಜನರಿಗೆ ಊಟ ಹಾಕ್ತಾ ತನ್ನ 700 ಜನರನ್ನು ಕೂಡ ಸೇವಾ ಮಾಡ್ತಾ, ತಮ್ಮ ಮಕ್ಕಳ ಹಾಗೆ ತನ್ನ ಪತಿ ಸೇವಾ ಮಾಡ್ತಾ ಎಲ್ಲಾ ಶುದ್ಧ ಭೋಜನ ಮಾಡಿ ಮುನಿಗಳಿಗೂ ಆಹಾರ ಕೊಡ್ತಾ ಯಾವ ತರ ಪೂಜೆ ಮಾಡಲು ಅಂತಂದ್ರೆ 8 ದಿವಸದೊಳಗೆ ಅಶುಭ ಕರ್ಮೆಲ್ಲ ಕ್ಷಯೋಪಶಮ ಆಗ್ತಾ ಆಗ್ತಾ ಕ್ಷಯ ಆಗ್ತಾ ಹೋಯ್ತು. ನೀವು ನೋಡ್ರಿ 8 ದಿವಸ ನಿಮ್ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗುತ್ತಂತಾರೆ. ಈಗ 2-3 ದಿವಸ ಆಯ್ತು ಅಷ್ಟೇ. ಅವರು ಸಿದ್ಧ ಚಕ್ರ ವಿಧಾನ ಮಾಡಿದಂತ ಮೈನಾಸುಂದರಿ ಅಷ್ಟೇ 1 ದಿವಸ ವಿಶುದ್ಧಿ ಜಾಸ್ತಿ ಆಗ್ತದೆ. ಬಿಟ್ರೆ ಯಾವುದೇ ಭೋಗೋಪಭೋಗ ವಸ್ತುಗಳಲ್ಲಿ ಜ್ಞಾನ ಇರಲ್ಲ ಅವಳಿಗೆ. ಏನು ಹಾಕೋಬೇಕು, ಏನು ಉಟ್ಕೋಬೇಕು, ಏನು ತೊಟ್ಕೋಬೇಕು ಇದು ಜ್ಞಾನ ಇಲ್ಲ. ಸಿದ್ಧ ಭಗವಂತರ ಧ್ಯಾನದಲ್ಲಿ ಅವರ ಭಕ್ತಿಯಲ್ಲಿ ಮಗ್ನನಾಗಿದ್ದವಳು. ಹಂಗಿರೋದ್ರಿಂದ ಪತಿ ಮತ್ತೆ ಪತ್ನಿ ಇಬ್ಬರು ಅಷ್ಟೇ ಅಲ್ಲ, ಅವರಿಗೆ ಉಪದೇಶ ಸಿಗ್ತಿತ್ತು. ಎಲ್ಲ ಕುಷ್ಠ ರೋಗಿಗಳಿಗೂ ಸಹಿತ ಇದ್ದಂಥ ಬೊಬ್ಬಿ ಜೀವಿಗಳಿಗೆಲ್ಲ ಉಪದೇಶ ಕೊಡ್ತಿದ್ದವಳು. ಸಾಯಂಕಾಲ ಅಥವಾ ಯಾವ ಪುರುಷ ಸಿಗ್ತಿತ್ತು ಸಿದ್ಧ ಭಗವಂತರ ಗುಣಗಳನ್ನ ಹೇಳ್ತಿದ್ದು. ಅವಾಗ ಆ ಉಪದೇಶ ಕೇಳ್ತಾ ಎಲ್ಲರೂ ಭಾವನೆಯನ್ನು ಕೂಡ ಪವಿತ್ರ ಮಾಡಿದ್ದವಳು. ಆ ಪವಿತ್ರ ಭಾವನೆಯ ಜೊತೆಗೆ ಶಾಂತಿಧಾರೆ ಮಾಡಿಸಿ ಆ ಶಾಂತಿಧಾರೆ ಮಾಡಿದಂಥ ಗಂಧೋದಕವನ್ನ ಎಲ್ಲರಿಗೂ ಸಿಂಪಡಿಸ್ತಿದ್ದು, ಹಾಕ್ತಿದ್ದು ಔಷಧಿ ರೂಪದಲ್ಲಿ. ಆಗ್ತಾ ಆಗ್ತಾ ಆ ಭಾವನೆ ಅವ್ರದ್ದು ಚಲೋ ಇತ್ತು. ಇವಳದಂತೂ ಪವಿತ್ರ ಭಾವನೆ, ಲೋಕ ಕಲ್ಯಾಣ ಭಾವನೆ,
8 ದಿವಸದೊಳಗೆ ಯಾವ ಥರ ರೋಗಕ್ಕೆ ಉತ್ತಮ ಔಷಧಿಯನ್ನ ಕೊಟ್ಟು ರೋಗ ಸರಿಯಾಗ್ತಲ್ಲ, ಆ ಥರ ಗಂಧೋದಕವನ್ನ ಸಿಂಪಡಿಸ್ತಾ ಭಾವನೆಯನ್ನ ಪವಿತ್ರ ಇಟ್ಕೊಳ್ಳೋದ್ರಿಂದ ಆ ಒಂದು ಶ್ರೀಪಾಲನ ಕುಷ್ಠ ರೋಗ ದಿನೋ ದಿನ ಕಮ್ಮಿ ಆಗ್ತಾ 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 ಶರೀರದಲ್ಲಿ ಕುಷ್ಠ ಆಗಿತ್ತೋ ಇಲ್ಲೋ ಅನುಮಾನ ಆ ಥರ ನಿಶಾನೆ ಸಹಿತ ಕಾಣುತ್ತಿರ್ಲಂತ. ಒಂದು ಕಲೆ ಅಂತ ಹೇಳ್ತಾರಲ್ಲ, ಯಾವುದೋ ಒಂದು ಕಲೆನೂ ಸಹಿತ ಕಾಣುತ್ತಿರ್ಲಂತ. ಆ ಥರ ಸರಿಯಾಯಿತು. ಅದೇ ಥರ 700 ಜನ ಎಲ್ಲ ಶ್ರೀಪಾಲನ ಮಿತ್ರರು ಏನೆಂದ್ರು, ಅವ್ರದ್ದು ಸಹಿತ ಕುಷ್ಠ ರೋಗ ಸರಿಯಾಗಿತ್ತಂತೆ. ಸರಿಯಾಗಿ ಸಿದ್ಧ ಚಕ್ರ ವಿಧಾನ ಮಾಡಿ ಯಾತ್ರೆಯನ್ನ ಮಾಡ್ತಾ ಬಹಳ ಆನಂದದಿಂದ ಯಾತ್ರೆಯನ್ನ ಮುಗಿಸ್ಕೊಂಡು 1-2 ಜನ ಇಲ್ಲ, ಲಾಖೋ ಜನ ಜೊತೆಗಿದ್ರು. ಅವ್ರ ಜೊತೆಗೆ ಲಕ್ಷಗಟ್ಟಲೆ ಜನ ಅವ್ರನ್ನೆಲ್ಲ ಸಂಭಾಳಿಸ್ಕೊಂತ ಎಲ್ಲಾ ದರ್ಶನ ಮಾಡ್ತಾ 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 ಮತ್ತೆ ಉಜ್ಜಯಿನಿ ನಗರದ ಕಡೆ ಗಿರ್ನಾರ್ ಪರ್ವತ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿಂದ ರಾಜಸ್ಥಾನದಿಂದ ಉಜ್ಜಯಿನಿ MP ಪ್ರವೇಶ ಆಗ್ತದೆ. ಎಲ್ಲರದ್ದು ಪ್ರವೇಶ ಆಗಿ ಉಜ್ಜಯಿನಿ ನಗರದ ಹೊರಬಾಗಿಲಿನಲ್ಲಿ ಉದ್ಯಾನವನದಲ್ಲಿ ನಿಲ್ತಾರೆ. ಆವಾಗ ಅವನ್ನೆಲ್ಲ ನಿಲ್ಲಿಸಿ ಉಜ್ಜಯಿನಿ ನಗರದಲ್ಲಿ ಜಿನಮಂದಿರ ಬಹಳ ಸುಂದರ ಇದೆ. ಉಜ್ಜಯಿನಿ ನಗರ ಯಾವ ಕತೆ ಹೋದ್ರಿ, ಉಜ್ಜಯಿನಿ ರಾಜನ ಕತೆ ಬರ್ತದೆ. ಆ ಉಜ್ಜಯಿನಿ ನಗರದಲ್ಲಿ ಸುಂದರ ಮಂದಿರ ಇತ್ತು. ಆ ಮಂದಿರವನ್ನ ದರ್ಶನ ಮಾಡ್ಲಿಕ್ಕಾಗಿ ಪತಿ ಪತ್ನಿ ಇಬ್ಬರು ಹೋಗ್ತಾರೆ. ಯಾರ್ಯಾರು? ಮೈನಾಸುಂದರಿ, ಶ್ರೀಪಾಲ ರಾಜ. ಶ್ರೀಪಾಲ ರಾಜನ ಶರೀರ ಹೆಂಗಾಗಿತ್ತು ಗೊತ್ತಾ? ಕಂಚನ ಕಾಯ, ಬಂಗಾರದ ಹಂಗೆ ಹೊಳಿತಿತ್ತು. ಕಾಮದೇವ ಇದ್ದ, ಆ ತರ ಶರೀರ ಆಗಿತ್ತು. ಯೌವನ ಅವಸ್ಥೆ ಇದ್ದಂತೆ ಹೆಂಗಿದ್ನೋ ಅದೇ ತರ ರೂಪವನ್ನ ಧಾರಣ ಮಾಡಿ ಪತಿಯ ಜೊತೆಗೆ ಮಂದಿರ ದರ್ಶನಕ್ಕಾಗಿ ಉಜ್ಜಯಿನಿ ನಗರಕ್ಕೆ ಹೋದ. ಉಜ್ಜಯಿನಿ ನಗರಕ್ಕೆ ಹೋದಂತ ಅಲ್ಲೊಬ್ಬರು ಮುನಿಗಳಿದ್ರು. ಮುನಿಗಳ ದರ್ಶನ ಆಯ್ತು, ಭಗವಂತರ ದರ್ಶನ ಆಯ್ತು. ಮತ್ತೆ ಮುನಿಗಳ ಹತ್ರ ಹೋಗಿ ಚರ್ಚೆ ಮಾಡ್ತಿದ್ರು. ಅಷ್ಟೊತ್ತಿಗೆ ನಿಪುಣ ಸುಂದರಿ ದರ್ಶನಕ್ಕಂತ ಮಂದಿರಕ್ಕೆ ಬಂದು. ನಿಪುಣ ಸುಂದರಿ ಯಾರಿದ್ದಾರೋ? ಮೈನಾಸುಂದರಿಯ ತಾಯಿ ದರ್ಶನ ಮಾಡ್ಲಿಕ್ಕೆ ಮಂದಿರಕ್ಕೆ ಬಂದ ನಂತರ ಮಂದಿರ ದರ್ಶನ ಆಯ್ತು. ಮುನಿಗಳ ದರ್ಶನಕ್ಕಂತ ಹೋದ್ಲು. ಅಲ್ಲಿ ಇಬ್ಬರು ಸ್ತ್ರೀ ಒಬ್ಬರು ಪುರುಷ ಕೂತ್ಕೊಂಡಿದ್ರು. ದಿಟ್ಟನೆ ನೋಡಿದ ನಂತರ ಸ್ತ್ರೀಯಂತೂ ಮಗಳಾಗೆ ಕಾಣ್ತಾಳೆ, ಪುರುಷ ಅಲ್ಲ ಇವ. ನನ್ನ ಮಗಳು ಬಹಳ ಗಡಬಡ ಮಾಡಿದ್ದಾಳೆ, ತಪ್ಪು ಮಾಡಿದ್ದಾಳೆ, ಇವ್ರ ಜೊತೆಗೆ ಮಾತಾಡಬಾರ್ದು ಅಂತೇಳಿ ಅವ್ರು ದೂರದಿಂದನೇ ಭಗವಂತ ಮುನಿಗಳ ದರ್ಶನ ಮಾಡಿ ಹೊಂಟ್ಲು, ತರಗಣ್ಣ ಹಿಂಗೆ ನೋಡ್ಕೊಂತ. ಅವಾಗ ಮೈನಾಸುಂದರಿ ಗೊತ್ತಾಯ್ತು. ಅವಳು ಪಟಕ್ನ ಎದ್ದು ತಾಯಿ ಹಿಂದಿಂದೆ ಹಿಂಬಾಲಿಸಿ ಬಂದು, ಅಮ್ಮ ನಾನು ಯಾರು ಅಂತ ಗೊತ್ತಾಗಿಲ್ಲ ನಿಮಗೆ ಅಂತ ಕೇಳ್ತಾಳೆ. ನಂದೆಲ್ಲ ಗೊತ್ತೈತಿ ಬಿಡು, ನಿನ್ಗೆಲ್ಲ ನಂಗೆ ಗೊತ್ತೈತಿ, ನಿನ್ನ ಪಾಡಿ ನೀನಿರೋ. ನೀನು ಈ ತರ ಮಾಡೋದಾಗಿದ್ರೆ ರಾಜ ನಿನ್ನ ತಂದೆ ಎಷ್ಟು ರಾಜರನ್ನ ಹುಡುಕಿಟ್ಟಿದ್ರು ಹೀಗಾಗಿ ನೀನೇ ಹುಡುಕೋ ಮದುವೆ ಆಗೋದಿಲ್ಲಾಗಿತ್ತು. ಈ ತರ ತಪ್ಪು ಕೆಲಸ ಯಾಕೆ ಮಾಡಿದೆ ನೀನು, ಕುಲವನ್ನ ಯಾಕೆ ಕೆಡಿಸಿದೆ ನೀನು ಅಂತ ಬೈಯಕ್ಕೆ ಹೇಳಿದ್ಲು. ಮೈನಾಸುಂದರಿ ಮುಗಳನ್ನ ಕೊಡ್ತಾ ನಿಂತ್ಕೊಂಡೇಳು. ಹಂಗೆ ಅಮ್ಮನ ಭಾಷೆ ಗೊತ್ತಾಗಿತ್ತು ಅವಳಿಗೆ. ಅಮ್ಮ ನಂಗೆ ಅರ್ಥ ಆಗಿದೆ ನಿಮ್ಗೆ ಯಾವ ಥರ ಭಾವನೆ ಆಗಿದೆ ಅಂತ. ಹಂಗಲ್ಲ, ನೀವು ಯಾರ ಜೊತೆಗೆ ವಿವಾಹ ಮಾಡಿಕೊಟ್ಟಿದ್ರಿ, ಪತಿಯನ್ನ ಹುಡುಕಿ ನನ್ನನ್ನು ಮದುವೆ ಮಾಡಿದ್ರಿ, ಅವನೇ ಶ್ರೀಪಾಲ ರಾಜ, ಅವರೇ ಇದ್ದಾರೆ. ಆ ಮಾತು ಶ್ರೀಪಾಲ ರಾಜನಿಗೂ ಕೇಳಿ ಬರ್ತದೆ. ಕೇಳಿ ಬಂದ ನಂತರ ಅವ್ನು ಯಾರಿಗೆ ಪರಸ್ತ್ರೀಯ ಜೊತೆ ಮಾತಾಡ್ತಿರ್ಲಿಲ್ಲ, ಮೌನ ಇರ್ತಿದ್ದ. ಅವನಿಗೆ ಎದ್ದು ಬಂದು ಮಾತಾಡ್ಬೇಕಾಯ್ತು. ಅತ್ತೆ ಅವರೇ, ನಮ್ದೊಂದು ಮಾತು ಕೇಳಿ, ನೀವು ಅವಳ ಮಾತಿಗೆ ನಂಬಿಕೆ ಇಲ್ಲ ಅಂತಂದ್ರೆ ನಡೀರಿ ಗುರುಗಳ ಹತ್ರ ಹೋಗೋಣ. ಅವಧಿ ಜ್ಞಾನಿ ಇದ್ದಾರೆ, ಮನಪರ್ಯಾಯ ಜ್ಞಾನಿ ಇದ್ದಾರೆ, ಅವರನ್ನೇ ಕೇಳೋನು. ನಿಮ್ಮ ಮಗಳು ಸಾಮಾನ್ಯ ಮೈನಾಸುಂದರಿ ಅಲ್ಲ, ಇವಳು
ಧರ್ಮದ ಮೂರ್ತಿ ಇದ್ದಾಳೆ. ಅವಳ ಭಾವನೆಯಿಂದಲೇ ನನ್ನ ಶರೀರ ಕಂಚನ ಶರೀರ ಆಯಿತು, ಬಂಗಾರದ ಶರೀರ ಆಯಿತು. ಅವಳ ಪುರುಷಾರ್ಥ ಇದು, ನಡೀರಿ ಹೋಗೋಣ ಅಂತ ಹೇಳಿದ ನಂತರ ಮತ್ತು ವಾಪಸ್ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಪ್ರಶ್ನೆ ಹಾಕ್ತಾಳೆ, ಇವ್ರು ಹೇಳುವಂತ ಮಾತು ನಿಜ ಇದೆಯೇನೋ ಅಂತ. ಗುರುಗಳು ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ತಾಯಿ, ತಮ್ಮ ಮಗಳು ಮೈನಾಸುಂದರಿ ಹೆಸರಿಷ್ಟಿದೆ, ಧರ್ಮದ ಸುಂದರಿ ಇದ್ದಾಳೆ. ಅವಳ ಭಾವನೆ, ಅವಳ ಭಕ್ತಿ, ಅವಳ ಶ್ರದ್ಧಾ, ಅವಳ ಒಂದು ಪವಿತ್ರ ಮನಸ್ಸು, ಅವಳ ಕುಷ್ಠ ರೋಗಿಯಾದಂಥ ತನ್ನ ಪತಿಯನ್ನೇ ಭಕ್ತಿಯಿಂದ ನಿರೋಗಿಯಾಗಿ ಮಾಡಿದ್ದಾಳೆ. ಇದು ನಿಜ ಐತಿ. ಎಲ್ಲ ಯಾತ್ರೆಯ ಮುಗಿಸಿ ಉಜ್ಜಯಿನಿ ನಗರದ ಯಾತ್ರೆಗೆ ಬಂದಿದ್ದಾರೆ. ಅವನೇ ನಿಮ್ಮ ಅಳಿಯ, ಅವಳೇ ನಿಮ್ಮ ಮಗಳು ಅಂತ ಹೇಳಿದ ನಂತರ ಗುರುಗಳ ವಚನಕ್ಕೆ ನಂಬಿ ಓಡೋಡಿ ಹೋಗಿ ತನ್ನ ಪತಿಗೆ ಹೇಳಿ ದೊಡ್ಡ ವಿಜೃಂಭಣೆ ವೈಭವದಿಂದ ಅಳಿಯನನ್ನ ಮತ್ತೆ ಮಗಳನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ತಂದೆಗೆ ಸ್ವಲ್ಪ ಅನುಮಾನ ಇರ್ತದೆ. ಅವಾಗ ಅನುಮಾನದ ಭಾವನೆಯನ್ನ ತಿಳ್ಕೊಂಡು ಮೈನಾಸುಂದರಿ ಹೇಳ್ತಾಳೆ, ತಂದೆಯವರೇ, ಯಾವುದು ಸಂಕೋಚ ಪಡ್ಕೋಬೇಡಿ, ತಮ್ಮ ಅನುಮಾನ ಏನಿದೆ ಅಂತ ಹೇಳಿ. ನಿಮ್ಮ ಅನುಮಾನ ನಮಗೆ ಗೊತ್ತಾಗಿದೆ. ನೀವು ಕೊಟ್ಟಂತ ವರನನ್ನೇ ನಾನು ನಿರೋಗಿಯಾಗಿ ಮಾಡಿದ್ದೇವೆ. ಅವರ ಭಾವನೆ, ಅವರ ಧರ್ಮದಿಂದ ತಮ್ಮ ಶರೀರ ನಿರೋಧ ಆಗಿದೆ. ಮತ್ತೆ ನಿಮ್ಗೆ ಶಂಕ ಇದ್ರೆ ನೋಡಿ, ಒಂದು ಬೆಟ್ಟಲ್ಲಿ ಇನ್ನೂ ಒಂದು ಸ್ವಲ್ಪ ಕಲೆ ಇದೆ, ತೋರಿಸ್ತಾಳೆ. ಇನ್ನು ಇದನ್ನು ತೋರಿಸ್ತಾಳೆ. ಆವಾಗ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿ ಜಿನಗಂಧೋದಕವನ್ನು ಹಚ್ಚಿದಂತ ಅದು ಸಹಿತ ಸರಿಯಾಗ್ತದೆ. ಅವಾಗ ಎಲ್ಲಾ ರೀತಿಯಿಂದ ಭರವಸೆ ಆಗುತ್ತದೆ. ತಾಯಿ ತಂದೆ ಇಬ್ರು ಮಗಳ ಮುಂದೆ ನಿಂತು ಕೈ ಜೋಡಿಸಿ ಇಬ್ರು ಕ್ಷಮಾ ತಗೋಂತಾರೆ, ಕ್ಷಮಾ ಬೇಡ್ಕೊಂತಾರೆ. ನಿನ್ನಂತ ಪವಿತ್ರ ನಿನ್ನ ಭಾಗ್ಯವನ್ನ ನೀನೇ ತೆರೆದಿದ್ದೆ, ನಾನು ಭಾಗ್ಯಕ್ಕೆ ನಮ್ಮದಿಲ್ಲ. ನೀನು ಪುರುಷಾರ್ಥ ಮಾಡಿ ತೋರಿಸಿ ಗೆದ್ದುಕೊಟ್ಟೆ. ನಾನು ಇನ್ನು ಕೂಡ ದಿನೇಂದ್ರ ಭಗವಂತನ ಭಕ್ತನಾಗ್ತೀನಿ ಅಂತೇಳಿ ಆ ಮಗಳಲ್ಲಿ ಕ್ಷಮಾ ತಗೊಂಡು ದಿನೇಂದ್ರ ಭಗವಂತನ ಭಕ್ತಿ ಮಾಡಕ್ ತಂದೆ ಶುರು ಮಾಡ್ತಾನೆ. ಅವಾಗ ಬಹುಪಾಲ ರಾಜ ಆ ಮೈನಾಸುಂದರಿ ಮತ್ತೆ ಶ್ರೀಪಾಲ ರಾಜನಿಗೆ ನಗರದ ಹೊರಬಾಗಿಲಿನಲ್ಲಿ ಒಂದು ಅರಮನೆ ಇರ್ತದೆ. ಆ ಅರಮನೆಯನ್ನ ತೋರಿಸಿ, ನಿಮಗೆ ಹಾಗೆ ಈ ಅರಮನೆ ಇದೆ, ನೀವೇ ಇದ್ದು ಆ ಅರಮನೆಯಲ್ಲಿ ಇದ್ದು ಸುಖವಾಗಿ ಇರಿ, ಮತ್ತೆ ನಿಮ್ಮ ಪರಿವಾರನಲ್ಲಿ ಇಟ್ಕೊಳ್ಳಿ ಅಂತ ತೋರಿಸ್ತಾರೆ. ಇಬ್ರು ಅರಮನೆಗೆ ಇರ್ತಾರೆ. ಅಲ್ಲಿ ಹೋಗಿ ಮತ್ತು ತಮ್ಮ ಸೈನಿಕರೆಲ್ಲ ಕರ್ಕೊಂಡು ಬಂದು ಅಲ್ಲ ಅರಮನೆಯಲ್ಲಿ ಇರಲಿಕ್ಕೆ ಸ್ಥಾನ ಕೊಡ್ತಾರೆ. ಮತ್ತೆ ಈ ಕಡೆ ಬಹುಪಾಲ ರಾಜ ನಿಪುಣ ಸುಂದರಿ ತಮ್ಮನ್ನೇ ತಾವು ನಿಂದ ಮಾಡ್ಕೊಂತ ಮಗಳ ಗುಣವನ್ನ ನೆನೆಸ್ಕೊಂತ ತಾವು ತಮ್ಮ ಅರಮನೆಯಲ್ಲಿ ಇರ್ತಾರೆ. ಹಾಗೆ ಬಹಳಷ್ಟು ದಿನ ಕಳೆದು ಹೋಗ್ಬಿಡ್ತಾರೆ, ಗೊತ್ತಾಗಂಗಿಲ್ಲ. ಮೈನಾಸುಂದರಿ ಶ್ರೀಪಾಲ ರಾಜ ಎಷ್ಟು ದಿನ ಕಳಿತು ಉಜ್ಜಯಿನಿ ತನ್ನ ತಂದೆ ಮನೆಗೆ ಗೊತ್ತಿಲ್ಲ. ಶ್ರೀಪಾಲ ರಾಜ ಇದ್ದಕ್ಕಿದ್ದಂಗೆ ಒಂದ್ಸರಿ ಸ್ವಲ್ಪ ಮಂಕನಾಗಿ ಕುಳಿತುಕೊಂಡಿರ್ತಾನೆ. ಮೈನಾಸುಂದರಿ ಕೇಳ್ತಾಳೆ, ಸ್ವಾಮಿ, ತಮ್ಮಲ್ಲಿ ಏನೋ ಚಿಂತೆ ಕಾಡಿಸ್ತಾ ಇದೆ, ಏನು ಕಮ್ಮಿ ಇದೆ? ನನ್ನ ತಂದೆಯವರು ಏನೋ ಅಂದರು ನಿಮಗೆ? ಏನಂದ್ರು? ಏನೋ ಹೇಳಿ, ಆ ಚಿಂತೆ ನಾನು ದೂರ ಮಾಡ್ತೀನಿ ಅಂತ ಕೇಳ್ತಾಳೆ. ಇಲ್ಲ, ನಿಮ್ಮ ತಂದೆ ನಮಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಕನ್ಯೆ ರತ್ನವನ್ನೇ ನನಗೆ ಕೊಡ್ತಾರಂತ ಅಂದಾಗ ನನಗೆ ಯಾಕೇನೋ ಹೇಳೋರು, ನಿನ್ನಂತ ಲಕ್ಷ್ಮಿನೇ ನನಗೆ ಕೊಟ್ಟಿದ್ದಾರೆ ಅಂತಾಗ ಅವ್ರ ಮೇಲೆ ದೋಷ ಹಚ್ಚೋದು ನನಗೆ. ಆದರೂ ಕೂಡ ಜನಗಳ ಭಾವನೆ ಅವ್ರದ್ದು ಮಾವನ ಮನೆಯಲ್ಲಿ ಅಳಿಯ ತಿಂತ ಇದ್ದಾನೆ ಅಂತ ಹೇಳ್ತಾ ಬಿಟ್ರೆ, ನೀವು ದುಡಿತಾ ಇದ್ದಾನಂತ ಯಾರು ಹೇಳಲ್ಲ. ಇಷ್ಟೆಲ್ಲ ಶಕ್ತಿ ಇದ್ದು ಮಹಾಪುರುಷನಾಗಿ ಮಾವನ ಮನೆಯಲ್ಲಿ ತಿನ್ನೋದು ನನಗೆ ಸರಿಯಾಗಿ ಕಾಣಿಸಲ್ಲ. ನನ್ನ ಶಕ್ತಿಯಿಂದ ನಾನು ರಾಜ್ಯ ಪಡ್ಕೋಬೇಕು, ನಾನು ದುಡಿಬೇಕು, ಆ ದುಡ್ದಂಥ ಸಂಪತ್ತಿಯಿಂದ ನಾನು ರಾಜ್ಯ ನಾನೇ ಕಟ್ಟಬೇಕು ಅಂತ ಇಚ್ಛೆ ಆಗಿದೆ. ಅದಕ್ಕಾಗಿ ನಾನು ನಿನ್ನನ್ನ ಕೇಳ್ತಾ ಇದ್ದೀನಿ, ಹೊರದೇಶಕ್ಕೆ ಹೋಗಿ ಧನ ಸಂಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಧನ ಗಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ನಿನ್ನ ಆಜ್ಞೆ ಬೇಕು ಅಂತ ಕೇಳ್ಕೊತಾನೆ. ಪತಿದೇವರೇ, ಹೋಗೋಣ
ನಾನು ಬರ್ತೀನಿ, ನನ್ನ ಜೊತೆ ಕರ್ಕೊಳ್ಳಿ ಅಂತ ಹೇಳ್ತಾವ. ನಾನು ನಿಮ್ಮನ್ನು ಬಿಟ್ಟಿರಂಗಿಲ್ಲ, ನಾನು ಬರ್ತೀನಿ, ಇಬ್ಬರು ಹೋಗೋಣ. ನೀವು ಹೇಳೋದು ಉತ್ತಮ ಭಾವನೆ, ನಿಮ್ಮದು ಚಲೋ ಇದೆ, ಇಲ್ಲಿ ಇರೋದು ಸರಿ ಇಲ್ಲ, ನಾನು ನಿಮ್ಮ ಹಾಗೇನೆ ನಿಮ್ಮ ಜೊತೆಲೇ ಇರ್ತೀನಿ, ಇನ್ನ ಸಂಗಾತಿ ಇದ್ದೇನೆ ನಾನು ಅಂತ ಹೇಳ್ತಾಳೆ. ಅವಾಗ ಹೇಳ್ತಾನೆ ಶ್ರೀಪಾದ ರಾಜ, ಹೊರದೇಶದಲ್ಲಿ ಆರ್ಯನ್ ನೇಚರ್ ಇರ್ತಾರೆ, ಅಲ್ಲಿ ಉಡುಗೆ ತೊಡುಗೆ ಮಾತು ನಡಿಗೆ ತಿನ್ನೋದು ಉಣ್ಣೋದು ಭಾರತೀಯ ಸಂಸ್ಕೃತಿ ಇರಂಗಿಲ್ಲ. ಬಹಳ ದುಷ್ಟ ಜನರು ಇರ್ತಾರೆ. ನಿಮ್ಮಂತ ಕೋಮಲಾಂಗಿಯರು ಅಲ್ಲಿ ಅವರ ಮಾತು ಅವರ ನಡೆ ನುಡಿ ಸಹನ ಆಗಂಗಿಲ್ಲ, ನಿಮ್ಮ ಆಚರಣೆ ಅಲ್ಲಿ ಅವ್ರಿಗೆ ಸೇರ್ ಬರಂಗಿಲ್ಲ. ಅದಕ್ಕಾಗಿ ಸ್ತ್ರೀಯರನ್ನ ಹೊರದೇಶಕ್ಕೆ ಯಾರು ಕರ್ಕೊಂಡು ಹೋಗಬಾರ್ದು. ಶಾಸ್ತ್ರಾನುಸಾರವಾಗಿ ಭಾರತೀಯ ಸ್ತ್ರೀಯರು ಭಾರತದಲ್ಲೇ ಇರಬೇಕು, ಧರ್ಮಾತ್ಮರು ಧರ್ಮಸ್ಥಾನದಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅವಳಿಗೆ ದುಃಖ ಆಗತ್ತೆ, ನನ್ನನ್ನು ಬಿಟ್ಟು ಹೋಗ್ತಾರೆ ಇವರು ಅಂತೇಳಿ ಬಹಳಷ್ಟು ರೀತಿಯಿಂದ ತಿಳಿಸಿ ಹೇಳ್ತಾಳೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ. ಅವಾಗ ಏನ್ ಹೇಳಿದ್ರು ಕೇಳಂಗಿಲ್ಲ. ನಾವು ಹೋಗೋದೇ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಮಹಾಪುರುಷರು ಒಂದ್ಸರಿ ಸಂಕಲ್ಪ ತಗೊಂಡ್ರು ಹಿಂದೆ ತಗೊಳಂಗಿಲ್ಲ, ಹಿಂದೆ ತಗೊಳಂಗಿಲ್ಲ. ಮಹಾಪುರುಷರು ಅವ್ರು ಏನೇ ಕಷ್ಟ ಬರಲಿ ಅದನ್ನು ಮಾಡಿ ತೋರಿಸ್ತಾರೆ. ಏನಾಯ್ತು ಕತೆ ಚಲೋ ಅನ್ಸಲಿ ಇವರಿಗೆ. ಆವಾಗ ಏನಾಗುತ್ತೆ ಅಂತಂದ್ರೆ, ಅವರೊಂದು ಮಾತು ಏನು ಅವರಿಗೆ ಪ್ರಭಾವ ಆಗಿಲ್ಲ, ಮೈನಸುಂದರಿಯದ್ದು. ಅವಾಗ ಇವ್ರು ಹೋಗ್ತಾರಂತ ಗೊತ್ತಾಗುತ್ತೆ. ಮೈನಸುಂದರಿ ಅಂತಾಳೆ, ಸ್ವಾಮಿ ನೀವಂತೂ ಮಹಾಪುರುಷರಿದ್ದೀರಿ, ನಿಮ್ಮ ಸಂಕಲ್ಪ ಹಿಂಗೆ ತಗೊಳ್ಳೋದು ಕಷ್ಟ ಐತಿ, ಆದರೆ ನನ್ನೊಂದು ಮಾತು ನೀವು ಕೇಳಬೇಕು ಅಂತ ಹೇಳ್ತಾರೆ. ಏನು? ನೀವು ಮಜ್ಜಿಗಾಂವ್ ಸುಂದರಿಯರು ಇದಿರಲ್ಲ, ನಿಮ್ಮ ಶ್ರೀಪಾದ ರಾಜನ ಇದಾರಲ್ಲ, ಆ ಒಂದು ಮೈನಾಸುಂದರಿ ಗಂಡನಿಗೆ ಏನ್ ಹೇಳ್ತಾಳೆ ಕೇಳ್ರಿ. ಮೈನಾಸುಂದರಿ ಪತಿದೇವನಿಗೆ ಹೇಳ್ತಾಳೆ, ಪತಿದೇವರೇ ನೀವು ಹೊರ ದೇಶಕ್ಕೆ ಹೋಗ್ತೀರಿ, ಅಲ್ಲಿ ಜಿನಮಂದಿರಲ್ಲಿದ್ದಾವೆ, ಅಲ್ಲಿ ಶುದ್ಧ ಊಟ ಎಲ್ಲಿ ಸಿಗ್ತದೆ ನಿಮಗೆ? ಸ್ವಾಧ್ಯಾಯ ಹೆಂಗ್ ಮಾಡೋರು? ಮುನಿಗಳಿಗೆ ಆಹಾರ ಸೇವೆ ಹೆಂಗ್ ಮಾಡೋರು ನೀವು? ಹೊರ ದೇಶದಾಗ ಯಾರು ಸಿಗ್ತಾರೆ ನಿಮ್ಗೆ? ಅದನ್ನೆಲ್ಲ ಪಾಲನೆ ಮಾಡ್ತೀರಂದ್ರೆ ಹೋಗ್ರಿ. ಏನಾದ್ರೂ ಒಂದು ಅಡ್ಡ ಕೊಟ್ಟ ಹಾಕಿ ಹಿಡಿದು ನಿಲ್ಲಿಸ್ತಾರೆ ಹೆಂಗಸ ಗಂಡಸರನ್ನ. ಅವಾಗ ಹೇಳ್ತಾರೆ, ನೀವು ಏನ್ ನಿಯಮ ಕೊಡ್ತಿಲ್ಲ, ನಿಯಮನ ಪಾಲನೆ ಮಾಡು ಅಂತ ಹೇಳಿದ್ರೆ ಅದನ್ನ ನಾವು ಪಾಲನೆ ಮಾಡಿ ತೋರಿಸ್ತೀನಿ, ಕರೆ ನಾವು ಹೋಗೋನೆ ಅಂತ ಹೇಳ್ತಾರೆ ಅವರು. ಆಯ್ತು, ದಿನ ದೇವ ದರ್ಶನ ಮಾಡಬೇಕು. ಹೊರದೇಶದಲ್ಲಿ ಸ್ತ್ರೀಯರು ಬಹಳ ಚಂಚಲ ಇರ್ತಾರೆ. ಸ್ತ್ರೀಯರು ಎಲ್ಲಾ ದೇಶದ ಚಂಚಲ ಇರ್ತಾರೆ. ಪುರುಷರನ್ನ ಯಾವ ತರದಿಂದ ಅವರು ತಮ್ಮ ಕಡೆಗೆ ಎಳ್ಕೊಂತಾರೆ ಗೊತ್ತಾಗಂಗಿಲ್ಲ. ಪರಸ್ತ್ರೀಯರಿಂದ ದೂರ ಇರಬೇಕು. ಎಲ್ಲರನ್ನೂ ಸೋದರ ಸೋದರಿಯರ ಹಾಗೆ, ತಾಯಿ ಅಕ್ಕ ತಂಗಿರ ಹಂಗೆ ದೃಷ್ಟಿಯಿಂದ ನೋಡೋದಾದ್ರೆ ನನಗೇನು ಅಡ್ಡಿ ಇಲ್ಲ. ಆಯ್ತು, ನಿನ್ನ ನಿಯಮಗಳನ್ನು ಪಾಲನೆ ಮಾಡಕ್ಕೆ ತಯಾರಿ. ದೇವ ದರ್ಶನ ನಿತ್ಯ ಮಾಡಬೇಕು. ಯಾವ ದೇವ ದರ್ಶನ? ಜಿನೇಂದ್ರ ಭಗವಂತ ದರ್ಶನ. ಆಯ್ತು, ನೀನು ಹೇಳಿದೆ ಅಂತಂದ್ರೆ ದೇವ ದರ್ಶನ ಇಲ್ಲದೆ ಬಾಯಿ ನೀರು ಹಾಕೋಂಗಿಲ್ಲ ನಾನು. ನೋಡ್ರಿ ಪತಿ ರಕ್ಷಣೆ ಹೆಂಗಾಗತ್ತೆ ಅಂತ. ಇವಳೇ ಧರ್ಮ ಪತ್ನಿ. ಪತ್ನಿ ಧರ್ಮ ಪತ್ನಿ ಇದ್ದಾಳೆ, ಪತಿಯನ್ನ ಧರ್ಮದಾಗ ಹಚ್ತಾಳವಳು. ತಪ್ಪು ದಾರಿಯಲ್ಲಿ ಹೋಗ್ತಿರುವಂತ ಪತಿಯನ್ನ ಸರಿ ದಾರಿಯಲ್ಲಿ ಹಚ್ಚುವವಳೆ ಯಾರವಳು? ಜನಾಗನ್ರಿ, ಧರ್ಮ ಪತ್ನಿ. ತಪ್ಪು ದಾರಿ ಹೋಗ್ತಿದ್ದು ನೋಡಿ ಸುಮ್ಮನೆ ಇಟ್ಕೊಂಡಿರುವವಳು ಕರ್ಮ ಪತ್ನಿ. ತಪ್ಪು ದಾರಿಯಲ್ಲಿ ಹೋಗ್ತಿರುವಂತ ಪತಿಯನ್ನ ಸರಿ ದಾರಿಯಲ್ಲಿ ಹಚ್ಚಿ ತಾನು ಆನಂದಿತರಾಗಿ ನನ್ನ ಪತಿ ಶುದ್ಧ ಇದ್ದಾರೆ, ನನ್ನ ಪತಿ ಧರ್ಮಾತ್ಮ ಇದ್ದಾರೆ, ಆನಂದ ಪಡ್ಕೊಂತ ಇರೋವಳೆ ಧರ್ಮ ಪತ್ನಿ.
ಅದಕ್ಕಾಗಿ ಮೈನ ಸುಂದರಿ ತನ್ನ ಪತಿ ದೇವರಿಗೆ ನಿಯಮಗಳನ್ನ ಹೇಳಿದ್ಲು. ಅದನ್ನೆಲ್ಲ ಪಾಲನೆ ಮಾಡ್ಲಿಕ್ಕೆ ತಯಾರಾಗ್ಬಿಟ್ಟ. ಆವಾಗ ತನ್ನ ಪತ್ನಿಯಿಂದ, ತನ್ನ ಹೆಂಡತಿಯಿಂದ, ತನ್ನ ರಾಣಿಯಿಂದ ಪರವಾನಿಗೆ ಸಿಕ್ಕಿದ ನಂತರ ತಾಯಿಗೂ ಕೂಡ ಆಶೀರ್ವಾದ ತಗೊಳ್ಬೇಕಂತ ಹೋದಾಗ ತಾಯಿನೂ ಕೆಲವು ನಿಯಮಗಳನ್ನ ಕೊಡ್ತಾಳೆ, ಅದನ್ನೂ ಪಾಲನೆ ಮಾಡ್ತಾನೆ. ಆಯ್ತು ಅಂತೇಳಿ ಎಲ್ಲ ಆಶೀರ್ವಾದ ಪರವಾನಿಗೆಯನ್ನ ತಗೊಂಡು ತಾನು ಯಾತ್ರೆಗೆ ಹೋಗ್ಲಿಕ್ಕೆ ತಯಾರಾಗ್ತಾನೆ. ಅಷ್ಟೊತ್ತಿ ಮೈನಾ ಸುಂದರಿ ಬಂದ ಹಿಂದೆ ದುಪ್ಪಟ್ಟ ಹಿಡ್ಕೊಂಡು ಬಿಡ್ತಾಳೆ. ಮೋಹ ಎಷ್ಟೈತು ನೋಡ್ರಿ, ಮೋಹದ ಆಟ ಬಹಳ ದೊಡ್ಡದು. ಮತ್ತೆ ಹಿಡ್ಕೊಂಡು ಬಿಡ್ತಾಳೆ. ಆವಾಗ ಕೃತ್ರಿಮ ಸಿಟ್ಟಾಗಬೇಕಾಗತ್ತ, ನೀ ನಿನ್ನ ಮೋಹಕ್ಕೆ ಬೆಂಕಿ ಹಾಕಿ ಸುಡ್ಲಿಯಾಗ್ಬಿಡ್ತಾವೆ. ಇಷ್ಟೆಲ್ಲ ಹೇಳಿ ತಿಳಿಸಿ ತಯಾರಾದ್ರೂ ಮತ್ತೆ ಹಿಡ್ಕೊಂಡಿದೆಯಲ್ಲ. ನನ್ನ ಸಂಕಲ್ಪ ನಾ ಬಿಡವ ಇದ್ದೀನಿ, ಹಿಡ್ಕೊಂಡ್ರೆ ಇಲ್ಲ ಪತಿದೇವ ನಿಮಗೆ ವಿಘ್ನ ಮಾಡಂಗಿಲ್ಲ. ಆದ್ರೂ ಸ್ತ್ರೀಯರ ಮೋಹ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ, ನೀವು ಮಹಾಪುರುಷರೇ ಇದ್ದೀರಿ, ಅದಕ್ಕಾಗಿ ನಾನು ಅದನ್ನ ತೋರಿಸ್ಬೇಕಾಯ್ತು, ನನ್ನ ಕ್ಷಮ ಮಾಡಿ ಹೋಗಿ ಬನ್ನಿ. ಹೋಗಿ ಬರುವುದಕ್ಕಿಂತ ಮುಂಚೆ ನನಗೊಂದು ಏನ್ ಕೊಡಿ, ವಚನ ಕೊಟ್ಟು ಹೋಗ್ಬೇಕು. ಯಾವಾಗ ಬರೋರು ನೀವು ಮತ್ತೆ ಬಂದು ನೋಡಿ, ಯಾವಾಗ ಬರೋರು ನೀವು? ನಾವು ಒಂದು 2 ನಿಮಿಷ ಚಿಂತನೆ ಮಾಡಿ ಹೇಳ್ತಾನೆ. 12 ತಿಂಗಳು ಆಗಿ 12 ವರ್ಷ ಆಗಿ 12 ವರ್ಷ ಆಗಿ ಇದೇ ಒಂದು ಅಷ್ಟಾನಿಕ ಪರ್ವ ಏನ್ ನಡೀತದಲ್ಲ, ಅಷ್ಟಾನಿಕ ಪರ್ವದ ಒಳಗೆ ನಿನ್ನ ಹತ್ರ ಬಂದು ಸೇರ್ತೀನಿ. ಅಷ್ಟಾನಿಕ ಪರ್ವ ಶುರು ಅವತ್ತು ರಾತ್ರಿಲೇ ನೀವು 1 ನಿಮಿಷನೂ ಕಮ್ಮಿ ಮಾಡಂಗಿಲ್ಲ. ಆದ್ರೆ ನಾ ಆ ಟೈಮಿಗೆ ಬರಲಿಲ್ಲ ಅಂತಂದ್ರೆ ನಾನು ನಿನ್ನ ಪತಿಯಲ್ಲ ಅಂತ ತಿಳ್ಕೊ. ಇಬ್ಬರು ವಚನಬದ್ಧ ಆಗ್ತಾರೆ. ನೀವು ಆ ಟೈಮಿಗೆ ಬರಲಿಲ್ಲ ಅಂತಂದ್ರೆ ನಾನು ಅಷ್ಟಾನಿಕ ಪರ್ವ ಆದ ತಕ್ಷಣನೇ ಆರಿಕ ದೀಕ್ಷೆ ತಗೊಂಡಳು ಅಂತ ಹೇಳ್ತಾಳೆ. ಅವಾಗ ಇಬ್ಬರು ವಚನಬದ್ಧಾಗಿ ಬೀಳ್ಕೋಡ್ ಸಮಾರಂಭ ಆಗ್ತದೆ. ಅವನ್ ತನ್ನ ಯಾತ್ರೆ ಶುರು ಮಾಡ್ತಾನೆ. ಯಾರ ಜೊತೆ ತಗೊಂಡಂಗಿಲ್ಲ, ಯಾರನ್ನು ಒಬ್ಬನೇ, ಯಾವುದು ಶಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ತಾನು ಒಬ್ಬನೇ ಕಾಲ್ನಡಿಗೆಯಿಂದ ಹೋಗ್ತಾನೆ ಪರದೇಶಕ್ಕೆ. ಗುಡ್ಡ, ಕಾಡು, ಹೊಳೆ, ಎಲ್ಲ ನಗರ, ಊರೆಲ್ಲ ದಾಡ್ತಾ 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 ಒಬ್ಬನೇ ಹೋಗ್ತಾ ಇರ್ತಾನೆ. ಈ ಕಡೆ ಸತಿ ಮೈನಾ ಸುಂದರಿ ತನ್ನ ಸಖಿಯರ ಜೊತೆಗೆ, ತನ್ನ ಎಲ್ಲ ಪರಿವಾರರ ಜೊತೆಗೆ ತಾನು ಉಜ್ಜಯಿನಿ ನಗರದಲ್ಲಿ ತಂದೆ ಕೊಟ್ಟಂತ ಅರಮನೆಯಲ್ಲಿ ಹಾಯಾಗಿರುತ್ತಾಳೆ. ದಿನ ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ, ಇವು 6 ಕ್ರಿಯೆಗಳಲ್ಲಿ ಮಗ್ನರಾಗಿ ತಾನು 12 ವರ್ಷ ತನಕ ಅಖಂಡ ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡ್ತಾ ತನ್ನ ಧರ್ಮ ಕಾರ್ಯದಲ್ಲಿ ಮಗ್ನಾಗಿರ್ತಾಳೆ. ಆ ಒಂದು ಕಾಲದಲ್ಲಿ ಅವಳ ಆರಿಕಾ ಇದ್ದಂಗೆ ಇದ್ಲು, ಮನೆಗಿದ್ರು ಆ ತರ ಪಾಲನೆ ಮಾಡ್ತಿದ್ಲು. ಈ ಕಡೆ ಶ್ರೀಪಾಲ್ ರಾಜನು ಸಹಿತ ತಾನು ಸಂಕಲ್ಪಿತವಾದಂಥ ವ್ರತ ನಿಯಮಗಳನ್ನ ಪಾಲನೆ ಮಾಡ್ತಾ ದೇವ ದರ್ಶನ ಇತ್ಯಾದಿ ನಿಯಮಗಳನ್ನ, ರಾತ್ರಿ ಭೋಜನ ಇತ್ಯಾದಿ ಪಾಲನೆ ಮಾಡ್ತಾ 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 ವಿಜಯಾರ್ಧ ಪರ್ವತದ ಕಡೆಗೆ ಹೋಗ್ತಾನೆ. ಹೋಗಿ ಅಲ್ಲೊಂದು ನಗರದಲ್ಲಿ ಹೋದ ನಂತರ ಒಬ್ಬ ವಿದ್ಯಾಧರ ವಿದ್ಯಾ ಸಿದ್ಧ ಮಾಡ್ಕೊಂತ ಇರ್ತಾನೆ. ಉದ್ಯಾನವನದಲ್ಲಿ ವಿದ್ಯಾ ಸಿದ್ಧ ಮಾಡ್ಕೊಂತಾನೆ. ಮಾಡೋಕ್ಕಾಗಿ ಜಪ ಮಾಡ್ತಾನೆ, ಗರಿ ವಿದ್ಯಾ ಸಿದ್ಧ ಆಗ್ತಾ ಇಲ್ಲ, ಬಹಳ ವಿಕಲ್ಪ ಆಗ್ತಾ ಇರ್ತವನಿಗೆ. ಇವು ಅಲ್ಲಿ ಹೋಗಿ ನಿಂತು ಬಿಡ್ತಾನೆ. ನಿಂತ ನಂತರ ಅವನು ಕಂಡುಬಿಟ್ಟು ನೋಡ್ತಾನೆ ಶ್ರೀಪಾಲನನ್ನ. ಇವ ಸುಂದರ ಶರೀರ ಯುವಕನು ನಿಂತಿದ್ದಾನೆ. ಯಾರು ಇವ, ದೇವನೋ ಅಥವಾ ಮನುಷ್ಯನೋ ಗೊತ್ತಾಗಿಲ್ಲ ಅವನಿಗೆ. ಕೈ ಮುಗಿತಾನೆ, ಹೇ ಮಹಾನುಭಾವ, ಈ ವಿದ್ಯೆ ಸಿದ್ಧ ಮಾಡುವ, ನೀ ಧೀರ ವೀರನಿಗೆ ನಿನಗೆ ಕ್ಷಣದಲ್ಲಿ ವಿದ್ಯೆ ಸಿದ್ಧ ಆಗುತ್ತೆ ಬಾ ಅಂತ ಹೇಳ್ತಾನೆ. ಅವಾಗ ಇವನು ಹೇಳ್ತಾನೆ, ನಾನೊಬ್ಬ ಯಾತ್ರಕಾರ,
ದಾರಿಯಲ್ಲಿ ನಡೆಯುವ ಯಾತ್ರೆ ಮಾಡ್ತಾ ಇದ್ದೇನೆ, ನನಗೇನು ವಿದ್ಯೆ ಸಿದ್ಧ ಆಗತ್ತೆ? ಇಲ್ಲ, ನಿನಗೆ ಆಗತ್ತೆ ಬಾ ಅಂತ ಹೇಳಿ ಮಂತ್ರ ಕೊಡ್ತಾನೆ. ಶ್ರೀಪಾಲ ಅದಕ್ಕೆ ಒಪ್ಪಿ ಹೋಗಿ ಪದ್ಮಾಸನದಲ್ಲಿ ಕುಂಟ ಮಂತ್ರವನ್ನು ಜಪ ಮಾಡಿ ಒಂದು ಕ್ಷಣದಲ್ಲೇ ವಿದ್ಯೆ ಸಿದ್ಧ ಆಗ್ಬಿಡ್ತದೆ. ದೇವತೆ ಬಂದು ನಿಲ್ತದೆ. ಎಲ್ಲಿ ಕರ್ಕೊಂಡು ಹೋಗೋದು ಹೇಳ್ರಿ? ನನಗೆ ಸೇವಕಿಲಿಗೆ ಆಜ್ಞೆ ಕೊಡ್ರಿ ಅಂತ ಸ್ವಾಮಿ ಅಂತ ದೇವಿ ಕಲ್ಲು ಕೈ ಮುಗಿದು ಬಂದು ನಿಲ್ತಾಳೆ. ಸಿದ್ಧ ಆಗ್ಬಿಡ್ತದೆ. ಅವಾಗ ಅವನು ಹೇಳ್ತಾನೆ ವಿದ್ಯೆದಾರಗೆ, ಯಾರು ಶ್ರೀಪಾಲ ರಾಜ, ಸಿದ್ಧ ಆಯಿತು, ನೀನು ವಿದ್ಯೆಯನ್ನು ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಈ ಬೇಡ, ನೀವು ಸಿದ್ಧ ಮಾಡ್ಕೊಂಡಿದ್ರಿ, ನಿಮಗೆ ಅದು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನಮಗೆ ಬೇಡ, ಇದು ನೀವು ಸಿದ್ಧ ಮಾಡುವಂಥ ವಿದ್ಯೆ ನಾನು ಸಿದ್ಧ ಮಾಡ್ಕೊಂತೀನಿ. ಇದು ಕಳುವಿನ ಪಾಪ ಆಗ್ತದೆ. ಕಳುವು ಮಾಡಂಗಿಲ್ಲ, ನಾನು ಹಿಂಸೆ ಮಾಡಂಗಿಲ್ಲ, ನನ್ನ ಸಂಕಲ್ಪ ಇದೆ. ಕಳುವು ಮಾಡಂಗಿಲ್ಲ. ಅದಕ್ಕಾಗಿ ಈ ವಿದ್ಯೆ ನಿಮ್ದೈತೆ ಅಂತಾನೆ. ಅವನೇನು ಮಾಡ್ತಾನೆ, ಆ ವಿದ್ಯೆ ತಗೊಂತಾನೆ. ತನ್ನ ಹತ್ರ ಇದ್ದಂಥ ವಿದ್ಯೆನ ಅವನಿಗೆ ದಾನ ಕೊಡ್ತಾನೆ. ತಗೋ, ಈ ವಿದ್ಯೆ ನಿಂದು. ಯಾವುದು? ಜಲತಾರಣ ವಿದ್ಯೆ. ಮತ್ತೊಂದು ಇರ್ತದೆ, ಯಾವುದರಿಂದ ಯಾರಿಗೂ ಕೂಡ ಹೆದರಬೇಕಾಗಿಲ್ಲ ಅಂತ ವಿದ್ಯೆಯನ್ನು ಕೊಟ್ಟಿರ್ತಾನೆ. ಜಲತಾರಣ ಅಂತ ಸಮುದ್ರದ ಇದ್ರೂ ಕೂಡ ಎಲ್ಲಿದ್ರು ಪಾರಾಗಿ ಹೋಗ್ಬೋದಂತ ವಿದ್ಯೆ ಕೊಟ್ಟಿರ್ತಾನೆ. ಯಾರಿಗೆ? ಶ್ರೀಪಾಲನಿಗೆ. ವಿದ್ಯಾಧರ ಮತ್ತೆ ತನ್ನ ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ದಿವಸ ತನ್ನ ಮನೆಯಲ್ಲೇ ಹಾಯಾದ ಅರಮನೆಯಲ್ಲಿ ವಿದ್ಯಾಧರ ಇಟ್ಕೊಂತಾನ ಅವನ ಮಿತ್ರನಾಗಿ. ಆಮೇಲೆ ಅಲ್ಲಿಂದ ಹೊರಟು ಹೋಗ್ತಾನೆ. ಹೊರಟು ಹೋಗ್ತಾ 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 ಒಂದು ದಾರಿಯಲ್ಲಿ ಒಂದು ಸಮುದ್ರ ದಿಡದಲ್ಲಿ ಒಂದಿಷ್ಟು ಜಹಾಜು ಮತ್ತಿಷ್ಟು ಜನ ಎಲ್ಲ ಕಂಡು ಬರ್ತಾರೆ. ಒಂದು ಹೋಗಿ ನಿಂತ್ಕೊಂಡಿರ್ತಾನೆ. ಒಂದು ಮರದ ಕೆಳಗೆ ಮಲ್ಕೊಂಡಿರ್ತಾನೆ. ಆ ಜಹಾಜ್ ಏನಾಗಿರ್ತವೆ ಅಂತಂದ್ರೆ 500 ಜಹಾಜ್ ಸಿಕ್ಕಾಕೊಂಡಿರ್ತಾವ. ಅಲ್ಲಿ ಸಿಕ್ಕಾಕೊಂಡಿರ್ತವೆ. ಯಾವುದೋ ಒಂದು ಜಲದೇವತ ಅವರಿಗೆ ಬಹಳ ಒಂದು ವಿಘ್ನ ಮಾಡ್ತಾ ಇರ್ತದೆ. ವಿಘ್ನ ಮಾಡ್ತಾ ಇರ್ತದೆ. ಜಹಾಜನ್ನೇ ಕೀಲಿತ್ ಮಾಡ್ಬಿಡ್ತದೆ. 500 ಜಹಾಜನ್ನ. ಯಾವ ಸೆಟ್ ಅವ? डबल सीट ಡಬಲ್ ಸೆಟ್ನ ಜಹಾಜ್ ಇರ್ತಾವ, ಹಡಗು. ಆ ಹಡಗನ್ನ ಅಲ್ಲಿ ಇದ್ದಕ್ಕಂಥ ಒಂದು ನಗರದಲ್ಲಿ ಹೋಗಿ ಯಾವನೋ ಜ್ಯೋತಿಷ್ಯ ಹೇಳ್ತಾರೆ, ಈ ಜಹಾಜಿಗೆ ಒಬ್ಬ ಸುಂದರ ಯುವಕನ ನರಬಲಿಯನ್ನ ಕೊಟ್ಟರೆ ಈ ಒಂದು ಜಹಾಜೆಲ್ಲ ಹೋಗ್ತವೆ ಅಂತ ಯಾರು ಹೇಳ್ತಾರೆ. ಅದು ನಾವು ನರಬಲಿಯನ್ನ ಕೊಡ್ಲಿಕ್ಕಾಗಿ ಆ ಒಂದು ಡಬಲ್ ಸೆಟ್ ಆ ರಾಜನಿಗೆ ಹೋಗಿ ಕೇಳ್ತಾನೆ, ಆಜ್ಞೆ ಕೇಳ್ತಾನೆ. ನನ್ನ ದೇಶದ ಯಾರು ನಡೆಯಂಗಿಲ್ಲ, ಪರದೇಶದ ಯಾರು ಇದ್ರು ಕೊಡು ಅಂತ ಹೇಳ್ತಾನ. ಇನ್ ಯಾರು ನೋಡ್ಕೋದಕ್ಕೂ ಪರದೇಶಿಯನ್ನ? ಪರದೇಶಿ ಅನ್ಕೊಂತ ಹುಡ್ಕೊಂತ ಆ ಡಬಲ್ ಸೆಟ್ಟಿನ ಆಳುಗಳು ಇರ್ತಾರಲ್ಲ, ಹೋಗಿ ದೊಡ್ಡ ದೊಡ್ಡ ಪೈಲವಾನ್ರೆಲ್ಲ ಹುಡ್ಕೋಕ್ ಹೋದ್ರು. ಹೋಗ್ತಾ ಹೋಗ್ತಾ ಸಮುದ್ರದಲ್ಲಿ ಒಂದು ಮರದ ಕೆಳಗೆ ಶ್ರೀಪಾಲ ರಾಜ ವಿಶ್ರಾಂತಿ ಮಾಡ್ತಾ ಇದ್ದ. ಸುಂದರವಾದ ಯುವಕ, ಬಹಳ ಸುಂದರವಾದ ಯುವಕ. ಇವನನ್ನೇ ನಾವು ನರಬಲಿ ಕೊಡ್ಲಿಕ್ಕೆ ಯೋಗ್ಯ ಐತೆ ಅಂತೇಳಿ ಆಳುಗಳು ಹೋಗಿ ಅವನ 4 ದಿಕ್ಕಿ ನಿಂತುಕೊಂಡಿದ್ರು. ಇವನಿಗೆ ನಿದ್ರೆ ಬಂದಿತ್ತು. ಕಣ್ಣು ಬಿಟ್ಟು ನೋಡ್ತಾನೆ, 4 ದಿಕ್ಕಿ ದೊಡ್ಡ ದೊಡ್ಡ ಪೈಲವಾನ್ರು. ನೀವಾದ್ರೂ ಹೆದರಿ ಎದ್ದು ಕುಂತಿದ್ರಿ. ಅವ ಏನು ಮಾಡೋದ ಗೊತ್ತಾ? ಕಣ್ಣು ಬಿಟ್ಟು ನೋಡಿ ನಿಧಾನವಾಗಿ ನಮೋಕಾರ ಮಂತ್ರವನ್ನು ಹೇಳ್ತಾ ಗಂಭೀರ ಸ್ವರದಿಂದ ನಮೋಕಾರ ಮಂತ್ರ ಹೇಳಿ ಕಣ್ಣು ಬಿಟ್ಟು ನೋಡಿ, ಯಾರ ನೀವು ಅಂತ ಕೇಳ್ತಾನೆ. ಇಷ್ಟೇ ಮಾತು ಕೇಳೋದಕ್ಕೆ ಅವರೆಲ್ಲರ ಮೈಯಲ್ಲೇ ಬೆವರು ಬಂದ್ಬಿಡ್ತದೆ. ತರ ಅವನ ಮಾತು ಅಷ್ಟು ಗಂಭೀರ ಇರ್ತಾವ. ಸ್ವಾಮಿ, ನಾವು ತಮ್ಮ ಹತ್ರ ಬಂದಿದ್ದೇವೆ. ನಮ್ಮ ಸ್ವಾಮಿಯ ಧವಲ ಶೆಡ್ಜಿಯವರ 500 ಹಡಗೆಲ್ಲ ಕೀಲಿತವಾಗಿದ್ದಾವೆ. ಆ ಕೀಲಿತವಾದಂಥ ಜಹಾಜನ್ನು ನಡೆಸಬೇಕಾಗಿದ್ದೆ. ಅದಕ್ಕಾಗಿ ನಿಮ್ಮಂಥವರನ್ನು ಹುಡುಕ್ತಾ ಬಂದಿದ್ದೇವೆ, ಬನ್ನಿ ಅಂತ ಹೇಳ್ತಾರೆ. ಆಯ್ತು, ಹೋಗೋಣ. ಜಹಾಜ್ ನಡೆಸೋದು ಅಷ್ಟೇ ಐತಲ್ಲೋ, ಜಹಾಜನ್ನ ಅಲ್ಗಾಡ್ಸೋದು ಅಷ್ಟೇ ಐತಲ್ಲ, ಎದಕ್ಕೆ ಯಾಕೆ ಹೆದರ್ತೀರಿ? ನಾವು ಇದ್ದೇವಲ್ಲ, ನಡೀರಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಇವರು ಹೋಗ್ತಾರೆ. ಹೋಗಿ ಜಹಾಜ್ ಹತ್ರ ನಿಲ್ಲಿಸ್ತಾರೆ.
ಆ ಕಡೆಯಿಂದ ದವಾಲ್ ಸೆಡ್ಸಿ ಬರ್ತಾನೆ. ಇವನಿಗೆ ಗೊತ್ತಿರಲ್ಲ ನರಬಲಿ ಕೊಡ್ತಾರಂತ. ಆ ದವಾಲ್ ಸೆಡ್ಸಿ ಹೋಗಿ ಆಳುಗಳಿಗೆ ಹೇಳ್ತಾರೆ, ನೀವು ಹೇಳ್ದಂಗೆ ಸುಂದರ ಪರದೇಶಿಯನ್ನ ಸುಂದರ ಯುವಕರನ್ನ ತಂದಿದ್ದೇವೆ, ಮುಂದಿನ ಕಾರ್ಯ ನೀವು ಮಾಡಿ ಅಂತ ಹೇಳ್ತಾರೆ. ಅವೆಲ್ಲ ಕಟಕರನ್ನೆಲ್ಲ ಎಲ್ಲ ಪೂಜಾ ದ್ರವ್ಯ ಎಲ್ಲ ತಗೊಂಡು ಬಂದು ಇನ್ನು ನರಬಲಿ ಕೊಡ್ಲಿಕ್ಕೆ ತಯಾರಾಗ್ತಾರೆ. ಯಾರನ್ನ? ಎಂತ ಕರ್ಮೋದಯ ಅಂತ ನೋಡ್ರಿ. ನರಬಲಿ ಕೊಡೋದಿನ್ನು ಜಹಾಜಿಗೆ ಅವನ್ನ ತಯಾರಾಗ್ತಾರ. ಕಟಕರು ಇಬ್ಬರು ನಿಂತಿದ್ದಾರೆ, ದೊಡ್ಡ ದೊಡ್ಡ ಪೈಲವಾನರ ಖಡ್ಗವನ್ನು ಹಿಡಿದು. ದವಾಲ್ ಸಿಡಿದು ಪೂಜೆ ಎಲ್ಲ ಮುಗೀತು. ಮುಗಿದ ನಂತರ ನರಬಲಿ ಕೊಡೋರೇ ಇದ್ರು. ಅಷ್ಟೊತ್ತಿಗೆ ಏನಾಗತ್ತೆ, ಶ್ರೀಪಾಲ್ ರಾಜ ಮಾತಾಡ್ತಾರೆ. ಏ ಮೂರ್ಖ, ನಿಮಗ್ ಜಹಾಜ್ ನಡೆಸೋದೈತೋ ಅಥವಾ ನರಬಲಿ ಕೊಡೋದೈತು? ಎಲ್ಲರೂ ಸ್ತಬ್ಧ ಆಗ್ಬಿಟ್ರಪ್ಪ, ಏನೂ ಮಾತಾಡಲಿಲ್ಲ. ನಿಮಗ್ ನರಬಲಿ ಕೊಡೋದೈತು, ಹಿಂಸಾ ಮಾಡೋದೈತು, ಜಹಾಜ್ ನಡೆಸೋದೈತು? ಮಾತಾಡಿ ಅಂತ ಯಾರು ಮಾತಾಡಲಿ. ಆ ಖಡ್ಗ ಹಿಡಿದವ್ರ ಕೈಯೆಲ್ಲ ಗಡಗಡಗಡದು ನಡಿ ಖಡ್ಗೆಲ್ಲ ಬಿದ್ದೋಗಿದವು. ಇವ್ರು ಗಂಭೀರ ಸ್ವರವನ್ನ ಕೇಳಿ ಮಾತಾಡಿ ಅಂತ ಹೇಳ್ತಾರೆ. ಅವಾಗ ಶೆಟ್ಜಿ ಅವ್ರು ಹೇಳ್ತಾರೆ, ನಮಗ್ ಜಹಾಜ್ ನಡೆಸೋದೈತಿ. ಇಷ್ಟೇ ಕೆಲಸ ಐತೆ, ಅದೆಲ್ಲ ಇಷ್ಟು ದೊಡ್ಡ ಹಿಂಸೆ ಯಾಕೆ ಮಾಡ್ತಾ ಇದ್ದೀರಿ? ಇಷ್ಟು ದೊಡ್ಡ ಹಿಂಸೆ ಯಾಕೆ ಮಾಡ್ತಾ ಇದ್ದೀರಿ? ನೀನು ನಾನು ತಯಾರಾಗಿ ಕೊಡಬೇಕಾರೆ, ಆದ್ರೆ ಇಷ್ಟು ದೊಡ್ಡ ಹಿಂಸೆ ಮಾಡಿ ನೀವು ಜಹಾಜ್ ನಡೆಸೋದಕ್ಕಾಗತ್ತಾ? ಇದನ್ನ ನೋಡ್ಕೊಳ್ಳಿ. ಜಹಾಜ್ ಮುಂದೆ ಹೋಗ್ತಿದ್ರೆ ಅವಾಗೇನ್ ಮಾಡಿ ಮತ್ತೊಬ್ಬರು ಕೊಡೋರ? ಸ್ವಾಮಿ ತಪ್ಪಾಯ್ತು, ನಾವು ಅಜ್ಞಾನದಿಂದ ಇದೊಂದು ವಿಷಯ ಮಿಥ್ಯಾಭಾವದಿಂದ ಮಾಡಿದ್ದೇವೆ, ತಪ್ಪಾಯ್ತು, ಇನ್ನಂತ ಕೆಲಸ ಮಾಡೋಲ್ಲ, ನಮ್ಮ ಕ್ಷಮ ಮಾಡಿ ನಮ್ಮ ಜಹಾಜ್ ನಡೆಸ್ಕೊಡಿ ಅಂತ ಹೇಳ್ತಾರೆ. ಇಷ್ಟೇ ಕೆಲಸ ಐತಿದಲ್ವ? ಹಂಗ ನಾ ಎಲ್ಲ ಜಹಾಜನ್ನು ಹೋಗಂಗೆ ಮಾಡೋದು ನನಗೇನು ಕೊಡ್ತೀರಿ ನೀವು ಏನು ಕೇಳ್ತೀರೋ ಕೊಡ್ತೀವಂತೆ. ಎಲ್ಲ ನೌಕರ ಎಷ್ಟು ಸಾವಿರಾರು ಜನ ಇದ್ರು, ಅವರೆಲ್ಲ ಕೈ ಜೋಡಿಸಿದ್ರೆ ನಿಮ್ಮಂತ ಮಹಾಪುರುಷರು ಇದ್ರೆ ನಿಮ್ಗೆಲ್ಲರೂ ನಾವು ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ, ಜಹಾಜ್ ನಡೆಸಿ ಅಂತ ಹೇಳ್ತಾರೆ. ಅವ್ರು ಇಷ್ಟ ಹೋದಲ್ಲ, ನಿಮ್ಮ ವ್ಯಾಪಾರದಲ್ಲಿ ಅರ್ಧ ಭಾಗವನ್ನ ನನಗೆ ಕೊಡ್ತೀನಿ ಅಂತಂದ್ರೆ ನಾ ಜಹಾಜ್ ನಡೆಸ್ತೀನಿ, ಬೇಕಾದ್ರೆ ನಿಂತ ಹಿಂಸ ಮಾಡಕ್ ಹೋಗ್ಬೇಡಿ. ಶೆಟ್ಜಿ ಅವರು ಒಪ್ಕೊಂಡ್ರು ಅದಕ್ಕೆ, ನಾ ಅರ್ಧ ಭಾಗವನ್ನ ವ್ಯಾಪಾರದ ಅರ್ಧ ಭಾಗ ನಿಮಗೆ ಕೊಡ್ತೀವಿ ಅಂತ. ಅವಾಗ ಹೋಗಿ ಕೈ ಹಚ್ಚದೇನ ಅಂತೂ ಎಲ್ಲ ಜಹಾಜು ನಡೆಯಕ್ಕೆ ಹಿಡಿದು, ಎಲ್ಲ ಹಡಗು 500 ಹಡಗೆಲ್ಲ ನಡೆಯಕ್ಕೆ ಹಿಡಿದು. ಇಷ್ಟು ಶಕ್ತಿ ಇತ್ತು ಅವರಲ್ಲಿ. ಅವರನ್ನು ಕರ್ಕೊಂಡು ಜಹಾಜಿನಲ್ಲಿ ಹೋದ್ರು. ಹೋಗಿ ಮುಂದೆ ಕುಂಕುಮ ದ್ವೀಪ ಅಂತ ದ್ವೀಪಕ್ಕೆ ಹೋಗ್ತಾರೆ. ಟೈಮ್ ಆಗಿದೆ. ಎಷ್ಟು ಗಂಟೆ ಶುರುವಾಯಿತು? 2 ಗಂಟೆಗೆ. 3 ಗಂಟೆ ಆಯ್ತು, 1 ತಾಸಾಯ್ತು. ಇನ್ನು ಜಹಾಜ್ ಅಂತೂ ಹೋದಲ್ಲ, ಸಾಕು ಹೋಗೋಣ. ಎಲ್ಲ ಕುತ್ಕೊಳ್ಳೋದು ಜಹಾಜ್ ಮೇಲೆ, ಕುಂಡ್ರಿ ಮತ್ತು ಹೋಗತ್ತೇವು. ಜಹಾಜ್ ನಡೆಯಕ್ಕೆ ಹಿಡಿದು ನಡೆದ ನಂತರ ಮುಂದೆ ಹೋಗ್ತಾ 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 ಒಂದು ದ್ವೀಪ ಸಿಕ್ತು. ದ್ವೀಪದಲ್ಲಿ ಹೋಗಿ ಆ ದ್ವೀಪದಲ್ಲಿ ಎಲ್ಲ ಇಳ್ಕೊಂಡ್ರು. ದವಾಲ್ ಸೆಂಟಿ ಮತ್ತೆ ಅವರ ಆಳುಗಳೆಲ್ಲ ವ್ಯಾಪಾರಕ್ಕಂತ ನಗರದಲ್ಲಿ ಹೋದ್ರು. ಶ್ರೀಪಾಲ್ ರಾಜ ಏನ್ ಮಾಡವ? 2 ದಿವಸ ಆಗಿತ್ತು, ಉಪವಾಸ ಇತ್ತು, ದೇವ ದರ್ಶನ ಆಗಿಲ್ಲ. ಮಂದಿರವನ್ನು ಹುಡುಕ್ತಾ 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 ನಗರದಲ್ಲಿ ಹೊಂಟ್ರು ಅವರು. ಯಾರ ಜೊತೆಗೆ ವ್ಯಾಪಾರಕ್ಕೆ ಹೋಗಿಲ್ಲ ಅವರು. ನೀವೇನ್ ಮಾಡ್ತೀರಿ? ಯಾರು ಊರಿಗೆ ಹೋದ್ರು ಕೂಡ ಮದುವೆ ಹೆಣ್ಣು ನೋಡಕ್ ಹೋಗಿದ್ರು ಮೊದಲು ದರ್ಶನ ಮಾಡಕ್ ಹೋಗಲ್ಲ, ಅವ್ರ ಮನೆಗೆ ಹೋಗ್ತಾರೆ. ಪೈಲ ಮೊದಲು ಜೈನ ಇದ್ದಾರೆ ಅಂದ್ರೆ ಜಿನಮಗುವಂತರ ದರ್ಶನ ಮಾಡಬೇಕು. ಅಲ್ಲಿ ಹೋಗಿ ದರ್ಶನ ಮಾಡೋದು ನಿಮ್ಮ ಕಾರ್ಯ ಎಲ್ಲ ಸಿದ್ಧಾಗಿ ಆಗ್ತದೆ. ನಾವೇನ್ ಮಾಡ್ತೀವಿ? ನಮ್ಮ ಕಾರ್ಯ ನಾವು ನೋಡ್ಕೊಂತೀವಿ, ತಿಂತೀವಿ, ಹೊಡ್ತೀವಿ, ಆಯ್ತು ಆಗಿಲ್ಲ ಬಂದ್ಬಿಡ್ತೀವಿ. ಬಹಳ ಕಠಿಣ ಆಗತ್ತೆ ಇದು. ಆದ್ರೆ ಧರ್ಮಾತ್ಮರು ಏನ್ ಮಾಡ್ತಾರೆ? ಯಾವುದು ಹಣ ಸಂಪತ್ತಿ ನೋಡಂಗಿಲ್ಲ, ಮೊದಲು ಧರ್ಮ ನೋಡ್ತಾರೆ. ಧರ್ಮವನ್ನ ಯಾರೆಲ್ಲ ಐತೆ ಅಂತಂದ್ರೆ ಅವರಿಗೆ ಧನ ಸಂಪತ್ತಿ ತಾನಾಗಿ ಲಕ್ಷ್ಮಿಯಾಗಿ ಬರ್ತಾ ಇರ್ತದೆ, ಧನಲಕ್ಷ್ಮಿಯಾಗಿ ಬರ್ತಾ ಇರ್ತದೆ. ಬಂದು
ಕೊಡ್ತಾರೆ, ತಾನಾಗೆ ಕೊಡ್ತಾರೆ, ತಗೋ ಅಂತ. ಶ್ರೀಪಾಲನಿಗೆ ಎಲ್ಲೂ ದುಡಿಬೇಕಾಗಿರಲಿಲ್ಲ. ಮೈನಾಸುಂದರಿ ಪಟ್ರಾಣಿ ಪೈಲರಾಣಿಯವಳು ಇನ್ನು ಹೋಗಿ ಜಿನಮಂದಿರನ್ನ ಹುಡುಕ್ತಾ ಹುಡುಕ್ತಾ ನಗರದಲ್ಲಿ ಹೋಗಿ ಒಂದು ಮಂದಿರದ ಹತ್ರ ಹೋಗ್ತಾರೆ. ಬಹಳ ಪ್ರಾಚೀನ ಮಂದಿರ ಇತ್ತು. ಆ ಮಂದಿರದ ಬಾಗಿಲು ವಜ್ರದಿತ್ತು. ಬಾಗಿಲು ಬಂದಿತ್ತು. ಬಾಗಿಲು ಹೊರಗಡೆ 4 ಜನ ಕೂತ್ಕೊಂಡಿದ್ರು. ಅವರು ಹೋಗಿ ಅಲ್ಲಿ ಕೇಳಿದ್ರು, ಈ ಜಿನಮಂದಿರದ ಬಾಗಿಲು ಯಾಕೆ ಬಂದಿದೆ? ಕ್ಯೂ मंदिर के दरवाजे क्यों बंद हो गए, क्यों बंद किया ಅಂತ ಕೇಳಿದ್ರು ಅವರು. ಕೇಳಿದ ನಂತರ ಅಲ್ಲಿ ಕುಂತ್ಕೊಂಡಂತ ಅಲ್ಲಿ ಗೇಟ್ ಕೀಪರ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು, ಈ ಬಾಗಿಲು ವಜ್ರದಿದೆ, ಎಂದಿನಿಂದ ಬಂದಾಗಿದೆ, ಅಲ್ಲಿಂದ ತೆರೆದಿಲ್ಲ ಯಾರು. ಎಷ್ಟೋ ಸೂರವೀರೆಲ್ಲ ಬಂದು ನೋಡೋಗಿದ್ದಾರೆ, ಆಗಿಲ್ಲ. ಮುನಿಗಳು ಒಬ್ರು ಹೇಳಿದ್ದಾರೆ, ದಿಗಂಬರ ಆಚಾರ್ಯ ಹೇಳಿದ್ದಾರೆ, ಈ ವಜ್ರ ಕಪಾಟವನ್ನು ಯಾರು ತೆರೀತಾರೆ, ಬಾಗಿಲನ್ನು ತೆರೀತಾರೆ, ಅವರಿಗೆ ಈ ನಗರದ ರಾಜ ಒಬ್ಬ ಇದ್ದಾರೆ, ಅವರಿಗೆ ಒಬ್ಬ ಸುಪುತ್ರಿ ಇದ್ದಾಳೆ, ಕನ್ಯೆ. ಅವಳ ಹೆಸರು ರಯಣ ಮಂಜುಸ. ಆ ರಯಣ ಮಂಜುಸ ಸುರಸುಂದರಿಯನ್ನ ಕೊಟ್ಟು ರಾಜ ವಿವಾಹವನ್ನು ಮಾಡಿ ಅರ್ಧ ರಾಜ್ಯವನ್ನು ಬರ್ಕೊಡೋದಾಗಿದೆ. ಅದಕ್ಕಾಗಿ ಎಲ್ಲ ದೇಶದ ರಾಜರೆಲ್ಲ ಬಂದು ಬಾಗಿಲನ್ನು ತೆರೆಯಕ್ಕೆ ನೋಡಿದ್ದಾರೆ, ತೆರೆಯಕ್ಕಾಗಿಲ್ಲ, ತೆಗೆಯಂಗಿಲ್ಲ ಈ ಬಾಗಿಲು ಅಂತ ಹೇಳ್ತಾರೆ. ಇವರಿಗೆ ಬಹಳ ಆನಂದ ಆಗುತ್ತೆ. ಯಾರಿಗೆ? ಶ್ರೀಪಾದ ರಾಜರಿಗೆ ಬಹಳ ಆನಂದ ಆಗುತ್ತೆ. ಅಲ್ಲೇ ನಿಂತ್ಕೊಂಡು ಸಿದ್ಧ ಪರಮಾತ್ಮರನ್ನ ನೆನೆಸ್ತಾರೆ. ನೆನೆಸಿ ಓಂ ನಮಃ ಸಿದ್ಧೇಭ್ಯ ಅಂದ್ಬಿಟ್ಟು ಹೋಗಿ ಎಡಗಾಲನ್ನ ಬಾಗಿಲಿಗೆ ಹಚ್ತಾರೆ. ಬಾಗಿಲು ಹಿಂಗೆ ತೆರೀತದೆ, ಊರಲ್ಲೆಲ್ಲ ಭೂಕಂಪ ಆಗದಂಗೆ ಆಗ್ತದೆ. ಭೂಕಂಪ ಆಗಿ ಹೆಂಗೆ ಆ ಥರ ನಡೀತದಲ್ಲ ಆ ಥರ ನಡೀತದೆ. ಬಾಗಿಲು ತೆರೆದ ನಂತರ ನಿಸ್ಸಹಿ 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 ಜೈ 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 ಜಿನೇಂದ್ರ ಭಗವಾನಿಗೆ ಜೈ ಅನ್ಕೊಂತ ಜೈಕಾರ ಹಾಕುವಂತ ಒಳಗೆ ಹೋಗಿ ಜಿನೇಂದ್ರ ಭಗವಂತರನ್ನ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಧ್ಯಾನದಲ್ಲಿ ಮಗ್ನ ಆಗ್ತಾರೆ. ಯಾರು? ಶ್ರೀಪಾದ ರಾಜ. ಮಗ್ನ ಆದ ನಂತರ ಅಷ್ಟೊತ್ತಿಗೆ ಚಾರಣ ವೃತ್ತಿದಾರಿ ಮುನಿಗಳಿಬ್ಬರು ಆಕಾಶ ಮಾರ್ಗದಿಂದ ಬಂದು ಜಿನ ಭಗವಂತನ ಅಂಗಳದಲ್ಲಿ ಇಳಿತಾರೆ. ಜಿನೇಂದ್ರ ಭಗವಂತರ ದರ್ಬಾರದಲ್ಲಿ ಬಂದು ಇಳಿತಾರೆ ದರ್ಶನಕ್ಕೆ. ಅವರು ಸಹಿತ ವಂದನಾ ಸ್ತುತಿ ಮಾಡಿ ತಮ್ಮ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಶ್ರೀಪಾದ ರಾಜ ತನ್ನ ಪೂಜಾ ದ್ರವ್ಯ ಎಲ್ಲ ತಂದು ಪೂಜಾ ಮಾಡಿ ಆಮೇಲೆ ಅವತ್ತಿನ ದಿವಸ ಅವನು ಸಾಮಾಯಿಕ ಮಾಡಿ ಆತ್ಮ ಧ್ಯಾನ ಮಾಡಿ ಎಲ್ಲ ನಂತರ ಮುನಿಗಳ ದರ್ಶನ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಇದ್ದಂತ ಬಾಗಿಲು ಕಾಯುವಂತ ಜನರೆಲ್ಲ ಹೋಗಿ ರಾಜನಿಗೆ ಹೇಳ್ತಾರೆ, ಓ ರಾಜನ್, ನಿಮ್ಮ ಇವತ್ತು ಭಾಗ್ಯ ತೆರೆದಿದೆ. ಸುಂದರವಾದ ಯುವಕ ಒಬ್ಬನು ಜಿನಮಂದಿರದ ಬಾಗಿಲನ್ನು ತೆರೆದಿದ್ದಾನೆ, ದರ್ಶನ ಮಾಡ್ತಾ ಇದ್ದಾನೆ. ತಾವು ಅತಿ ಶೀಘ್ರವಾಗಿ ಮಂದಿರಕ್ಕೆ ಬರಬೇಕು ಅಂತ ಕೇಳ್ಕೊಂತಾರೆ. ಕೇಳ್ಕೊಂತ ರಾಜ ತನ್ನ ಮುತ್ತಿನ ಹಾರ ಏನಿರ್ತದ ತನ್ನ ಆ ಒಂದು ನಿರೂಪಣ ತಂದಂತ ಆ ಒಂದು ವಿಷಯವನ್ನ ತಂದಂತ ಆ ಒಂದು ಆಳಿನಿಗೆ ಹಾಕಿಬಿಡ್ತಾನೆ ರಾಜ. ಎಲ್ಲ ಸಂಪತ್ತಿಯನ್ನು ಅವನಿಗೆ ಉಡುಗೊರೆ ಕೊಡ್ತಾನೆ. ಮತ್ತು ತನ್ನ ಆನೆ ಕುದುರೆ ರಥ ಎಲ್ಲ ತಗೊಂಡು ಮಗಳನ್ನ ಕರ್ಕೊಂಡು ಜಿನಮಂದಿರಕ್ಕೆ ಬರ್ತಾನೆ. ಜಿನಮಂದಿರಕ್ಕೆ ಬಂದು ಜಿನಮಂದಿರ ದರ್ಶನ ಮಾಡಿ ಪೂಜಾ ಮಾಡಿ ಮುನಿಗಳ ದರ್ಶನ ಮಾಡಿ ಕುಂತಂತ ಯುವಕನನ್ನ ನೋಡ್ತಾರೆ. ಯಾರು ಇವರು? ಮನುಷ್ಯರಲ್ಲಿ ಇಷ್ಟ ಸುಂದರತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಯಾರೋ ಒಬ್ಬರು ದೇವತೆ ಇರಬಹುದು ವಿಚಾರ ಮಾಡ್ತಾನೆ ರಾಜ. ಅವಾಗ ಮುನಿಗಳನ್ನ ಕೇಳ್ತಾನೆ. ಮುನಿಗಳು ಚಾರಣಿರ್ತಾರೆ, ಮುನಿಗಳು ಜ್ಞಾನಿ ಇರ್ತಾರೆ, ಅವಧಿ ಜ್ಞಾನಿ ಇರ್ತಾರೆ. ಯುವಕ ಯಾರಿರ್ಬೋದು ಗುರುಗಳೇ? ಗುರುಗಳು ತಮ್ಮ ಜ್ಞಾನದಿಂದ ತಿಳ್ಕೊಂಡು ಇವರು ಚಂಪಾಪುರದ ಹರಿದಮನನ ಪುತ್ರನಾದಂತ ಶ್ರೀಪಾದ ರಾಜ.
ಶ್ರೀಪಾಲ ರಾಜ ಇವನಿಗೆ ಅಶುಭ ಕರ್ಮದ ಉದಯದಿಂದ ಏನೋ ಒಂದು ವ್ಯಾಧಿ ಶುರುವಾಗಿ ರಾಜ್ಯವನ್ನು ಬಿಟ್ಟು ಹೊರ ಬರುವಾಗ ಉಜ್ಜಯಿನಿಯ ರಾಜನಾದಂಥ ಬಹುಪಾಲನ ರಾಜಕುಮಾರಿ ಮೈನಾ ಸುಂದರಿಯನ್ನ ಕೊಟ್ಟು ಮದುವೆ ಮಾಡಿದ್ರು ರಾಜ. ಆ ಯಾತ್ರೆಯ ಸಲುವಾಗಿ ಹೋಗಿ ಮೈನಾ ಸುಂದರಿಯ ಭಕ್ತಿ ಶ್ರದ್ಧಾ ಒಂದು ನಿಷ್ಠೆಯಿಂದ ಇವನ ಕುಷ್ಠರೋಗ ದೂರಾಗಿ ಉಜ್ಜಯಿನಿ ನಗರಕ್ಕೆ ಮತ್ತೆ ಬಂದು ಅವನು ಸ್ವಂತ ತನ್ನ ಶಕ್ತಿಯಿಂದ ರಾಜ್ಯವನ್ನ ಗಳಿಸಬೇಕು, ಸಂಪತ್ತಿಯನ್ನ ಗಳಿಸಬೇಕಂತೇಳಿ ಯಾತ್ರೆಯಲ್ಲಿ ಬಂದಿದ್ದಾನೆ ಇವನು. ಉಜ್ಜಯಿನಿಯ ರಾಜ, ಚಂಪಾಪುರದ ರಾಜ ಅಂತ ಹೇಳ್ತಾರೆ. ಅವಾಗ ಆನಂದ ಆಗುತ್ತೆ ಅವನಿಗೆ. ಅವನನ್ನ ನಿವೇದನೆ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಊಟ ಉಪಚಾರವನ್ನ ಮಾಡಿ ಅವನಿಗೆ ಶುಭ ಮುಹೂರ್ತದಿಂದ ತನ್ನ ಸುಪುತ್ರಿ ಸುಂದರಿಯನ್ನ ರೇಣ ಮಂಜಸೆಯನ್ನ ಕೊಟ್ಟು ಶುಭ ಮುಹೂರ್ತದಲ್ಲಿ ಮದುವೆ ಮಾಡ್ತಾರೆ. ಅರ್ಧ ರಾಜ್ಯನೂ ಬರ್ಕೊಡ್ತಾನೆ ರಾಜ. ಯಾರಿಗೆ? ಶ್ರೀಪಾಲ. ಎಷ್ಟು ಜನ ಆದ್ರು? ಇನ್ನು ಉಳಿದ ಕಥೆಯ ಭಾಗವನ್ನು ನಾಳೆ ನೋಡ್ಬೋದು. ಸುರಸುಂದರಿ ಮೈನಾ ಸುಂದರಿ ಕಥೆಯನ್ನು ಕೇಳ್ತಾ ಇದ್ದೀರಿ. ನಿಮಗೆ ಕತೆ ನೆನಪಿರ್ತದೆ? ಹಿಂಗೆ ನೆನ್ಪಿಟ್ಕೊಳ್ರಿ. ಎಷ್ಟು ಸರಿ ಓದಿರ್ಬೇಕು ನೀವು. ಶ್ರೀಪಾಲ್ ಚರಿತ್ರೆ ಇನ್ನೂ ಐತಿ. 1,000 ಮದುವೆ ಆಗೋಗಿದ್ದಾನೆ ಇನ್ನು. ಎಷ್ಟು? 1,000 ಮದುವೆ ಆಗ, ಒಂದೆರಡಲ್ಲ, 8,000 ಮದುವೆ ಆಗ. ಈಗ 2 ಆಗಿದಾವ. ಎಷ್ಟು ದೊಡ್ಡ ಕತೆ ಇರ್ಬೇಕು ಲೆಕ್ಕ ಹಾಕಿ. 8 ದಿವಸ ಮುಗಿಯಂಗಿಲ್ಲ ಕತೆ ಇದು. 800 ಜನ. ನಿಮಗ್ ಒಂದೊಂದೇ ಕತೆ ಮುಗಿಯೋ ಆತು. ಅಬೇಣ್ಣ ಒಂದೊಂದು ಆಡಿಯ ಕತೆ ಮುಗಿಯೋತ. 8,000 ಕತೆ ಹೆಂಗ್ ಹೇಳೋದಪ್ಪ? 800 800 ಅವನು